नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्ताण्डं सत्यध्यानमुनिं भजे। पंचाशद्वर्षपर्यन्तं सततं रामपूजकः श्री सत्यप्रमोद गुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविदौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्य खिल पुरुषार्थ साधनीभूते अद्य विष्णुतत्त्वनिर्णय विवरणारंभे सति किंचित तथा भीमसेन विषयक विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। दिनन दिन प्रमाण ಏಕೆ ಬೇಕು? ಪ್ರಾಮಾಣ್ಯದ ಅವಶ್ಯಕತೆ ಏಕಿದೆ? ನಾವು ಪ್ರೂವ್ ಮಾಡದೇ ಹೊರತು ನಂಬಿಕೆ ಬರೋದಿಲ್ಲ. ಅದಕ್ಕೋಸ್ಕರ ಒಂದು ವಸ್ತುವನ್ನು ನಾವು ಇದು ಸತ್ಯ ಅಂತ ತಿಳ್ಕೊಂಡು ಅಂತ ಹೇಳಬೇಕಾಗಿದ್ದರೆ ಅವನಿಗೆ ಯಾವ ವಸ್ತುವಿನ ಸತ್ಯತೆ ಬಗ್ಗೆ ವಿಶ್ವಾಸ ಇದೆ, ವೈಯಕ್ತಿಕವಾಗಿಯೂ ಆನಂತರ ಸಾಮೂಹಿಕವಾಗಿಯೂ ಆ ಉದಾಹರಣೆಯನ್ನು ತೋರಿಸಿ ಅದರಂತೆ ಇದು ಅಂತ ತಿಳ್ಕೊಂಡಂತ ಅನ್ನೋದನ್ನು
ಹೇಳಿದಾಗ ಆ ವ್ಯಕ್ತಿಗೆ ವಿಶ್ವಾಸ ಬರ್ತದೆ. ಮೊದಲು ಸತ್ಯತೆಯನ್ನು ನಾನು ಮೊದಲು ತಿಳ್ಕೊಳ್ಬೇಕು, ಅದನ್ನು ನಾನು ಇನ್ನೊಬ್ಬರಿಗೆ ಹೇಳಬೇಕು. ಲಾಜಿಕಲ್ ಆಗಿ ಥಿಂಕಿಂಗ್, ನನ್ನ ಸಮಾಧಾನಕ್ಕೋಸ್ಕರ ನಾನು ಹೇಳುವುದಕ್ಕೋಸ್ಕರ, ಇದಕ್ಕೆ ಸ್ವಾರ್ಥಾನುಮಾನ ಅಂತ ತಿಳ್ಕೊಂಡು ಕರೀತಾರೆ. ನಾನು ಇನ್ನೊಬ್ಬರಿಗೆ ಕನ್ವಿನ್ಸ್ ಮಾಡೋದಕ್ಕೋಸ್ಕರ ಹೇಳುವ ಲಾಜಿಕ್ಗೆ ಪರಾರ್ಥಾನುಮಾನ ಅಂತ ತಿಳ್ಕೊಂಡು ಕರೀತಾರೆ. ಅನುಮಾನ ಅಂದರೆ ಏನು ಅನ್ನೋದನ್ನು ನಿರ್ದೋಷ ಉಪಪತ್ತಿ ಅನುಮಾನ ಅಂತ ತಿಳ್ಕೊಂಡು ಅಂತೇಳಿ ಪ್ರಮಾಣ ಪದ್ಧತಿಯಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ. ನೀವು ಹೇಳುವ ಯುಕ್ತಿ ಇದು ನಿರ್ದೋಷವಾಗಿರಬೇಕು. ಉಪಪತ್ತಿಗೆ ಯುಕ್ತಿ ಅಂತ ತಿಳ್ಕೊಂಡಂತ ಅರ್ಥ ಕೂಡ ಇದೆ, ಲಿಂಗ ಅಂತೂ ಕೂಡ ಅರ್ಥ ಇದೆ, ವ್ಯಾಪ್ಯ ಅಂತ ತಿಳ್ಕೊಂಡಂತ ಅರ್ಥವೂ ಕೂಡ ಇದೆ. ಉಪಪತ್ತಿಗೆ ವ್ಯಾಪ್ಯ, ಲಿಂಗ ಮತ್ತು ಯುಕ್ತಿ ಅಂತನ್ನುವ 3 ಅರ್ಥಗಳಿವೆ. ಯಾವುದು ವ್ಯಾಪ್ಯವಾಗಿರುತ್ತದೆ ಅಂದರೆ ಯಾವುದು ನಮಗೆ ತಿಳಿದಿರುತ್ತದೆ, ಯಾವುದರ ಕಾರ್ಯಕಾರಣ ಸಂಬಂಧ ನಮಗೆ ಗೊತ್ತಿರ್ತದೆ, ಅದರ ಆಧಾರದಿಂದ ನಿಮಗೆ ನಾನು ತಿಳಿಸಿ ಹೇಳಲಿಕ್ಕೆ ಆಗ್ತದೆ. ಉದಾಹರಣೆಗೆ, ಯಾರೋ ಒಬ್ಬರು ನನ್ನ ಹತ್ರ ಬರ್ತಾರೆ, ಆಚಾರ್ಯರೇ, ನನ್ನ ಸೊಸೆಗೆ ಬಹಳ ದಿವಸ ಆಗಿಲ್ಲ, ಮಕ್ಕಳಾಗಿಲ್ಲ, ಉಪಾಯ ಹೇಳಿ ಅಂತ ತಿಳ್ಕೊಂಡಂತೆ. ನಾನು ಅವ್ರಿಗೆ ಹೇಳ್ತೇನೆ, ಏನಿಲ್ಲ, ನಿಮ್ಮ ಸೊಸೆಗೆ ಹೇಳಿ, ಸಂತಾನ ಗೋಪಾಲಕೃಷ್ಣಾಯ ನಮಃ, ವಾಯು ಭಾರತೀಭ್ಯಾಂ ನಮಃ, ಶ್ರೀಮದಾಚಾರ್ಯ ಗುರುಭ್ಯೋ ನಮಃ, ಜಯತೀರ್ಥ ಗುರುಭ್ಯೋ ನಮಃ, ಶ್ರೀ ರಾಘವೇಂದ್ರ ಗುರುಭ್ಯೋ ನಮಃ, ಸದ್ಯಕ್ಕೆ ನಮ್ಮ ಎದುರಿಗಿರುವ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಇಷ್ಟು ಹೇಳಿ ನಿಮ್ಮ ಸೊಸೆಗೆ ಮಕ್ಕಳಾಗ್ತಾರೆ ಅಂತ ತಿಳ್ಕೊಂಡು ಅವಳು ಮತ್ತೆ ಪುನಃ ಕತೆ, ಆಗ್ತಾರೇನ್ರಿ, ನಿಜವಾಗಿಯೂ ನನ್ನ ಸೊಸೆಗೆ ಮಕ್ಕಳಾಗ್ತಾರೇನ್ರಿ ಅಂತ ನಾನು ಹೇಳಿದಾಗ, ನಾನು ಕೇಳಿದಾಗ, ಹೌದು, ನಾನು ನನ್ನ ಸೊಸೆಗೆ ಹೇಳಿದಾಗ, ಆ ಸೊಸೆ ಈ ಮಂತ್ರಗಳನ್ನು ಮಾಡಿದಾಗ ಅವಳು ಸಂತಾನವನ್ನು ಪಡೆದಿದ್ದಾಳೆ. ದೇವತೆಗಳನ್ನು, ವಾಯುದೇವರನ್ನು, ಗುರುಗಳನ್ನು ಸ್ಮರಿಸಿದರೆ ಸಂತಾನಕ್ಕೆ ಬಾಧಕವಾಗಿರ್ತಕ್ಕಂತಹ ಪಾಪಗಳು ದೂರವಾಗಿ ಸಂತಾನ ಪ್ರಾಪ್ತಿ ಆಗ್ತದೆ ಅಂತನ್ನುವುದು ಶಾಸ್ತ್ರದ ನಿಯಮ. ಯತ್ರ ಯತ್ರ ಹರಿವಾಯು ಗುರುಣಾಂ ಸ್ಮರಣಂ ತತ್ರ ತತ್ರ ಪಾಪ ನಿವೃತ್ತಿ ಪೂರ್ವಕ ಕಾರ್ಯ ಸಾಧನಂ ಅಂತ ತಿಳ್ಕೊಂಡಂತ ಹೇಳಿ, ಈ ರೀತಿಯಾಗಿ ಅವರ ಸ್ಮರಣೆಗೂ ಪಾಪ ನಿವೃತ್ತಿ ರೂಪಕ ಕಾರ್ಯ ಸಾಧನಕ್ಕೂ ಸಂಬಂಧ ಇದೆ. ಆದ್ದರಿಂದಾಗಿ ನಿಮ್ಮ ಸೊಸೆಯೂ ಕೂಡ ಇದನ್ನು ಮಾಡಿದರೆ ಅವಳಿಗೂ ಈ ರೀತಿಯಾಗಿರ್ತಕ್ಕಂಥ ಮಕ್ಕಳಾಗ್ತಾರೆ. ನಾನು ವಿಶ್ವಾಸ ಇಟ್ಟಿದ್ದೆ, ನೀನು ವಿಶ್ವಾಸ ಇಡಿ ಅಂತ ಹೇಳಿದಾಗ ವಿಶ್ವಾಸ ಬರ್ತದೆ. ಏನಪ್ಪ ಶಾಸ್ತ್ರ ಹೇಳಿದೆ, ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಮಾಡಿದರೆ ಮಾಡಿ, ಬಿಟ್ಟರೆ ಬಿಡಿ ಅಂತ ತಿಳ್ಕೊಂಡು ಅಂತ ಹೇಳಿದರೆ ಅವ್ರಿಗೆ ಅದು ವಿಶ್ವಾಸ ಬರೋದಿಲ್ಲ, ಮಾಡೋದಿಲ್ಲ. चालू करके पानी छोड़ के लाइट बंद करना। लाइट बंद।
ಹಾಗಾಗಿ ಪ್ರತ್ಯಕ್ಷ ಇದ್ದದ್ದನ್ನು ವರ್ತಮಾನ ಕಾಲದಲ್ಲಿರುವ ವಸ್ತುಗಳ ಬಗ್ಗೆ ನಾವು ಹೇಳಲಿಕ್ಕೆ ಬರ್ತದೆ. ಯಾವುದು ಪ್ರತ್ಯಕ್ಷ ಇಲ್ಲ, ಭೂತ ಮತ್ತು ಭವಿಷ್ಯತ್ ಕಾಲದಲ್ಲಿದೆ. ಅಂಥ ಸಂದರ್ಭದಲ್ಲಿ ನಾವು ಅನುಮಾನದ ಸಹಾಯವನ್ನು ತೆಗೆದುಕೊಳ್ಳಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ, ಈ ಒಂದು ಪರಾಮರ್ಶ ಅಂದರೆ ಪುನಃ ವಿಚಾರ. ಇವರಿಗೆ ನಾನು ಹರಿವಾಯು ಗುರುಗಳನ್ನು ಸ್ಮರಣೆ ಮಾಡಿ ಅಂತ ಹೇಳಿದೆ, ಇವರಿಗೆ ಮಕ್ಕಳಾಯಿತು. ಮತ್ತೊಬ್ಬರಿಗೆ ಹರಿವಾಯು ಗುರುಗಳನ್ನು ಸ್ಮರಣೆ ಮಾಡಿ ಮಕ್ಕಳಾಯಿತು. ಮತ್ತೊಬ್ಬರಿಗೆ ಹೇಳಿದೆ ಹರಿವಾಯುಗಳನ್ನು ಸ್ಮರಣೆ ಮಾಡಿರಿ, ನಿಮ್ಮ ಸಮಸ್ಯೆ ದೂರ ಆಯಿತು. ಈ ರೀತಿಯಾಗಿ ನಾನು 5-6 ಕಡೆಯಲ್ಲಿ ಈ ರೀತಿಯಾಗಿ ಆದದ್ದನ್ನು ಕಂಡು ಪರಾಮರ್ಶೆ ಮಾಡಿದ ಮೇಲೆ ನನಗೆ ಹರಿವಾಯು ಗುರುಗಳಿಂದ ಪಾಪ ನಿವೃತ್ತಿಯಾಗಿ ನಮ್ಮ ಕಾರ್ಯ ಪೂರ್ತಿ ಆಗ್ತದೆ ಅನ್ನುವ ಒಂದೇನು ತಿಳುವಳಿಕೆ ಬರ್ತದೆ. ಈ ತಿಳುವಳಿಕೆಗೆ ಪರಾಮರ್ಶಜನ್ಯ ಜ್ಞಾನ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇದಕ್ಕೆ ತರ್ಕಶಾಸ್ತ್ರದಲ್ಲಿ ಪಕ್ಷಧರ್ಮತ ಅಂತ ತಿಳ್ಕೊಂಡಂತೇಳಿ ಪಕ್ಷಧರ್ಮತಾ ನಿಯಮ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಆದರೆ ಟೀಕಾಕೃತ್ಪಾದರು ಸಮುಚಿತ ದೇಶಾದವು ಸಿದ್ಧಿ ಅಂತನ್ನೋದು ವ್ಯಾಪ್ತಿಗೆ ಪರಿಭಾಷೆಯನ್ನು ಕೊಡ್ತಾರೆ. ಈಗ ಬರೀ ಪಕ್ಷಧರ್ಮತ ಅಂತ ತಿಳ್ಕೊಂಡಂತ ಹೇಳಿದರೆ, ಈ ಪರ್ವತದಲ್ಲಿ ಧೂಮ ಕಾಣಿಸ್ತಾ ಇದೆ, ಅದರಿಂದ ವನ್ನಿ ಇದೆ. ಯತ್ರ ಯತ್ರ ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ತಿಳ್ಕೊಂಡಂತ ಹೇಳಿದಾಗ ಅಲ್ಲಿ ಉಪಾಧಿ ಅನ್ಯ ಪರ್ವತ ಅಂತ ತಿಳ್ಕೊಂಡಂತ ಅನ್ನೋದನ್ನು ಹೇಳಿದಾಗ ಅಲ್ಲಿ ಧೂಮ ಇಲ್ಲ, ಅಲ್ಲಿ ಅಗ್ನಿನೂ ಇಲ್ಲ ಅಂತನ್ನೋ ಒಂದು ಪ್ರತಿಪಕ್ಷವು ಕೂಡ ಹೇಳಲಿಕ್ಕೆ ಬರ್ತದೆ ಅಂತೇಳಿ ಸಮುಚಿತ ದೇಶ ಅದು ಸಿದ್ಧಿ, ಯೋಗ್ಯ ಸ್ಥಳದಲ್ಲಿ ಯೋಗ್ಯ ವ್ಯಾಪ್ತಿ ಇದ್ದಾಗ ಯೋಗ್ಯ ಸಿದ್ಧಿ ಆದದ್ದನ್ನು ನಾವು ಕಾಣಿದರೆ ಅಂತನ್ನೋ ಪರಿಭಾಷೆ ಭಾಳ ಸರಿಯಾಗ್ತದೆ. ಅದನ್ನು ನಾನು ಬಹಳ ವಿಸ್ತಾರ ಮಾಡೋದಿಲ್ಲ. ಈಗ ನಾನು ಮೊದಲು ನೋಡ್ತೇನೆ ಏನು ಅಂತ ತಿಳ್ಕೊಂಡಂತಂದರೆ, ಇಲ್ಲಿ ಹೊಗೆ ಕಾಣಿಸ್ತಾ ಇದೆ ಪರ್ವತದಲ್ಲಿ, ಆದ್ದರಿಂದ ಅಲ್ಲಿ ಅಗ್ನಿ ಇರಲೇಬೇಕು. ಯಾಕೆಂತಂದರೆ ಎತ್ತರ ಎಲ್ಲೆಲ್ಲಿ ಹೊಗೆ ಇದೆ ಅಲ್ಲಿ ಅಗ್ನಿ ಇದ್ದದನ್ನು ನೋಡಿದ್ದೇನೆ. ಅಡುಗೆ ಮನೆಗೆ ಹೋದಾಗ ಹೊಗೆ ಇತ್ತು, ಅಲ್ಲಿ ಬೆಂಕಿನೂ ಇತ್ತು. ಒಂದು ಯಜ್ಞಶಾಲೆಗೆ ಹೋಗಿದ್ದೆ, ಅಲ್ಲಿ ಹೊಗೆನೂ ಇತ್ತು, ಆ ನಂತರ ಅಲ್ಲಿ ಅಗ್ನಿಯೂ ಕೂಡ ಇತ್ತು. ಆ ನಂತರ ಕಲೆ ಮಾಡ್ತಕ್ಕಂಥವ್ರ ಹತ್ರ ನೋಡಿದಾಗ ಅಲ್ಲಿಯೂ ಹೊಗೆ ಇತ್ತು, ಅಲ್ಲಿ ಬೆಂಕಿ ಇತ್ತು. ಈ ರೀತಿಯಾಗಿ ನಾನು ಬಹಳ ಕಡೆಯಲ್ಲಿ ಹೊಗೆ ಬೆಂಕಿಯನ್ನು ಜೊತೆಯಾಗಿ ನೋಡಿದಾಗ, ಹೊಗೆ ಬೆಂಕಿಗಳನ್ನು ನಾನು ಜೊತೆಯಲ್ಲಿ ನೋಡಿದಾಗ ನಾನು ನಿಶ್ಚಿತ ಮಾಡ್ಕೊಳ್ತೇನೆ ಏನು ಅಂತ ತಿಳ್ಕೊಂಡಂತಂದರೆ, ಯತ್ರ ಯತ್ರ ಧೂಮ ತತ್ರ ಯತ್ರ ವನ್ನಿ. ಎಲ್ಲೆಲ್ಲಿ ಹೊಗೆ ಇರ್ತದೆ ಅಲ್ಲಿ ಬೆಂಕಿ ಇರ್ತದೆ. ಅಯಂ ಪರ್ವತಃ ವನ್ಯಮಾನ್. ಪಕ್ಷಧರ್ಮ, ಈ ಪರ್ವತದಲ್ಲಿ ವನ್ಯವನ್ನು ನೋಡ್ತೇನೆ, ಇದಕ್ಕೆ ಪಕ್ಷಧರ್ಮತ ಅಂತಂತಾರೆ. ಆದ್ದರಿಂದಾಗಿ ಅಯಂ ಧೂಮವಾನ್ ಪರ್ವತಃ ಧೂಮವಾನ್ ಅತಃ ಯತಃ ವನ್ಯಮಾನ್. ಪರ್ವತದಲ್ಲಿ ವನ್ಯ ಇದೆ, ಅದರಿಂದ ಇಲ್ಲಿ ಪರ್ವತ ವನ್ಯ ಇದೆ, ಇಲ್ಲ ಪರ್ವತದಲ್ಲಿ ಧೂಮ ಇದೆ, ಆದ್ದರಿಂದ ವನ್ಯ ಇರಲೇಬೇಕು ಅಂತನ್ನೋ ಒಂದು ತಿಳುವಳಿಕೆಯನ್ನು ನಾನು ಮಾಡಿಕೊಳ್ತೇನೆ. ಈ ರೀತಿಯಾಗಿ ಕಾರ್ಯಕಾರಣ ಸಂಬಂಧದಿಂದ ನಾನು ಪರಸ್ಪರ ವಿಚಾರ ಮಾಡಿ ತಿಳ್ಕೊಳ್ತೇನೆ. ಪರ್ವತ ವನ್ಯಮಾನ್ ಧೂಮಾತ್ ಇವೆಲ್ಲ ಉದಾಹರಣೆ ಹೇಳಿದ್ರೆ ಏನೋ ತಲೆಗೆ ಹೋಗ್ತದೆ ಅಂತ ತಿಳ್ಕೊಂಡಂತಾರೆ. ಬೇಡ, ನಿಮ್ಮ ದೈನಂದಿನ ರೀತಿಯಲ್ಲಿ ವ್ಯವಹಾರವನ್ನು ಕೂಡ ನೋಡಿಕೊಳ್ಳಿ. ಇವತ್ತು ಸಾರು ಚೆನ್ನಾಗಿ ಸಾರಿನ ವಾಸನೆ ಬರ್ತಾ ಇದೆ ಅಂತ ತಿಳ್ಕೊಂಡಂತಂದರೆ ಇವತ್ತು ಅಡುಗೆ ಮಾಡಿದವಳು ನನ್ನ ಹೆಂಡತಿ. ಯಾಕೆ ಇಂಥ ಸಾರು ಬೇರೆಯವ್ರು ಮಾಡೋದಿಲ್ಲ ಅಂತನ್ನೋ ರೀತಿಯಿಂದಲೂ ಕೂಡ ನಿಮ್ಮಲ್ಲಿ ಅನುಮಾನ ನೀವು ಮಾಡ್ತೀರಿ. ಅಥವಾ ಕೆಲವು ಸಲ ಬೆಲ್ ಒಂದು ಕ್ರಮದಲ್ಲಿ ಬಾರಿಸ್ತಾರೆ. ಈ ರೀತಿ ಬೆಲ್ ಬರೆಸಿದ್ರೆ ನನ್ನ ಮಗಳೇ ಬಂದಿದ್ದಾಳೆ, ನನ್ನ ಮಗನೇ ಬಂದಿದ್ದಾನೆ ಅಂತೇಳಿ
ಅನುಮಾನ ಮಾಡ್ತೇವೆ. ಯಾಕಂದರೆ ಆ ರೀತಿ ಪುನಃ ಪುನಃ ನೋಡಿರ್ತೇವೆ. ಈ ರೀತಿಯಾಗಿ ನಾನು ಪರಾಮರ್ಶೆ ಮಾಡ್ಕೊಂಡು ಪುನಃ ಪುನಃ ವಿಚಾರ ಮಾಡಿ ಒಂದು ವಸ್ತುವನ್ನು ನಿರ್ಣಯ ಮಾಡ್ತೇನೆ. ಇನ್ನೊಬ್ಬರಿಗೆ ನಾನು ತಿಳಿಸಿ ಹೇಳಬೇಕಾಗೋದು ಕೂಡ ಅದಕ್ಕೆ ಪರಾರ್ಥಾನುಮಾನ ಅಂತಂತಾರೆ. ಪರಾರ್ಥಮಾನದಲ್ಲಿ ಪ್ರತಿಜ್ಞಾ, ಹೇತು, ಉದಾಹರಣ, ಉಪನಯ, ನಿಗಮನ ಅಂತೇಳಿ 5 ಅವಯವಗಳು ಬೇಕಾಗ್ತವೆ. ನಾನು ಶಿಷ್ಯನಿಗೆ ಹೇಳ್ತಾನೆ, ನೋಡಪ್ಪ ಹೊಗೆ ಬರ್ತಾ ಇದೆ, ಆದ್ದರಿಂದಾಗಿ ವೈಶ್ವದೇವ ಚಾಲು ಆಗಿದೆ. ಆಗ ಅವನು ಕೇಳ್ತಾನೆ, ಹೇಗೆ ಹೇಳ್ತೀರಿ? ಹೊಗೆ ಕಾಣಿಸ್ತಾ ಇದೆ. ಹಿಂದಿನ ಕಾಲದ ಕಾವ್ಯಗಳಲ್ಲಿ ಕಾದಂಬರಿಗಳ ವರ್ಣನೆ ಬರ್ತದೆ. ಬ್ರಾಹ್ಮಣರ ಮನೆ ಯಾವುದು ಅಂತ ಅಂತೇಳಿ ಗುರುತಿಸಬೇಕಾಗಿತ್ತು ಅಂತ ಅಂತಂದರೆ, ಮಧ್ಯಾಹ್ನದಲ್ಲಿ ಯಾರ ಮನೆಯ ಕಿಟಕಿಯಿಂದ ಪನ್ನೊಳಗೆಯಿಂದ ಹೊಗೆ ಬರ್ತದೆ, ಇದು ಬ್ರಾಹ್ಮಣರ ಮನೆ ಅಂತ ತಿಳ್ಕೊಳ್ಳಿ. ಯಾಕಂದರೆ ವೈಷ್ಣವ ಮಾಡ್ತಾ ಇರ್ತಾರೆ ವೇಳೆ. ಇಲ್ಲಿ ವೈಶ್ವದೇವ ನಡೆದಿದೆ. ಯಾಕೆ ಅಂತಂದರೆ ಹೊಗೆ ಕಾಣಿಸ್ತಾ ಇದೆ. ಎಲ್ಲಿ ಹೊಗೆ ಕಾಣಿಸ್ತದೆ ಅಲ್ಲಿ ಬೆಂಕಿ ಇರ್ತದೆ. ನಿಮ್ಮ ಮನೆ ಅಡುಗೆ ಮನೆಯಂತೆ. ನಿಮ್ಮ ಮನೆ ಅಡುಗೆ ಮನೆ ನೋಡಿ ಗೊತ್ತಿದೆ ನಿಮಗಿದೆ, ಈಗಿನ ಹುಡುಗರಿಗೆಲ್ಲ, ಹಿಂದಿನ ಕಾಲದವ್ರಿಗೆ. ಅಲ್ಲಿ ಹೊಗೆ ಬರ್ತಾ ಇದ್ದರೆ ಒಲೆ ಹೊತ್ತಿಸ್ತಾ ಇದ್ದಾರೆ ಅಂತ ಅರ್ಥ. ಆದ್ದರಿಂದಾಗಿ ಇಲ್ಲಿಯೂ ಕೂಡ ಅದೇ ರೀತಿ ಹೊಗೆ ಇದೆ, ಆದ್ದರಿಂದ ಇಲ್ಲಿ ಬೆಂಕಿ ಇದೆ. ಉಪನಯ, ನಿಗಮನ. ಪರ್ವತಃ ವನ್ಯಮಾನ್ ಪ್ರತಿಜ್ಞಾ, ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ನಿ ಅಂತನ್ನೋದು ಏತು, ಯಥಾ ಮಹಾನಸಃ ಅಂತನ್ನೋದು ಉದಾಹರಣೆ. ತಥಾ ಅಯಂ ಅಪಿ ಧೂಮವಾನ್ ಅತಃ ಅಯಂ ವನ್ಯಮಾನ್ ಅಂತೇಳಿ ಉಪನಯ ಮತ್ತು ನಿಗಮನ. ಈ ರೀತಿಯಾಗಿ ಕ್ರಮವನ್ನು ಹೇಳ್ತಾರೆ. ತಾತ್ಪರ್ಯ ಇಷ್ಟೇ. ಶಾಸ್ತ್ರದಲ್ಲಿ ಯಾವ ವಿಷಯ ಪ್ರತ್ಯಕ್ಷ ಇಲ್ಲ ಅಥವಾ ಅವುಗಳ ಸಂಬಂಧ ಅನ್ನುವಾಗ ಇದು ಹೀಗಿದ್ದದ್ದು ನಮಗೂ ನಿಮಗೂ ಗೊತ್ತಿದೆ, ಅದರಂತೆ ಇದು, ಆದ್ದರಿಂದ ಇದನ್ನು ಕೂಡ ತಿಳಿದುಕೊಳ್ಳಿ ಅಂಥೇಳಿ ಹೊಸ ವಿಷಯವನ್ನು ತಿಳಿಸ್ತಕ್ಕಂಥ ಒಂದು ಕ್ರಮ. ಇಂಥ ಒಂದು ವಿಚಾರಕ್ಕೆ ಲಾಜಿಕಲ್ ಥಿಂಕಿಂಗ್ ಅಂತ ಕರೀತಾರೆ. ಕಾರ್ಯಕಾರಣದ ಸಂಬಂಧದ ಒಂದು ತಿಳುವಳಿಕೆ. ಅದಕ್ಕೋಸ್ಕರ ಜ್ಞಾನ ಸಾಮಗ್ರಿಗಳಲ್ಲಿರ್ತಕ್ಕಂಥ ಸಂಬಂಧ ಇವನ್ನೆಲ್ಲ ತಿಳಿದುಕೊಳ್ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಅನೇಕ ಹೇತು ತಪ್ಪಿದ್ದರೆ ಆಗ ನಮ್ಮ ಪ್ರತಿಜ್ಞೆ ಅಂತಿಕೊಂಡಂತಂದರೆ ಇದು ತಪ್ಪಾಗ್ತದೆ. ಅಥವಾ ಸಾಧ್ಯ ಸರಿ ಇಲ್ಲದೆ ಇದ್ದರೆ ಆಗ ನಾವು ಹೇಳ್ತಕ್ಕಂಥ ವಾಕ್ಯವೂ ತಪ್ಪಾಗ್ತದೆ. ಕೆಲವು ಸಾಧ್ಯಗತ ದೋಷಗಳು, ಕೆಲವು ಹೇತುಗಳ ದೋಷಗಳು, ಹೇತ್ವಾಭಾಸಾದಿಗಳು ಅನೇಕ ಬಹಳ ವಿಸ್ತಾರವಾದ ವಿಚಾರ ಇದೆ. ಆದ್ದರಿಂದಾಗಿ ಅನುಮಾನ ಪ್ರಮಾಣ ಅಂತಕೊಂಡಂತಂದರೆ ಲಾಜಿಕ್ ಪ್ರಮಾಣ ಅಂತ ಅನ್ನೋದು ನಿಮಗೆ ಅರ್ಥವಾಗ್ತದೆ. ಏನೇ ಇದ್ದರೂ ಅದನ್ನು ವಿಚಾರ ಮಾಡಿ ತಿಳಿದುಕೊಳ್ಳಿ. ನಿಮಗೆ ನಿಮ್ಮ ಮನೆ ಬದಿಯವರಿಗೆ ಏನೋ ಒಂದು ಸಮಸ್ಯೆ ಬರ್ತದೆ. ಏನು ಸಮಸ್ಯೆ ಬರ್ತದೆ? ಇಲ್ಲ ಮತ್ತು ಈ ಸಲ ವರಮಹಾಲಕ್ಷ್ಮಿ 3ನೇ ಶುಕ್ರವಾರ ಬಂದಿದೆ ಅಂತೆ, 2ನೇದು ಮಾಡಬೇಕು 3ನೇದು ಮಾಡಬೇಕು ಅಂತ ಕೇಳಿದಾಗ ನಿಮ್ಮ ಬದಿಯ ಮನೆಯಲ್ಲರೂ ಹೇಳ್ತಾರೆ, ಇಲ್ಲ ನಮ್ಮ ಗುರುಗಳಿದ್ದಾರೆ ನಾಗರಹಳ್ಳಿ ಶ್ರೀನಿವಾಸಾಚಾರ್ಯ ಅಂತ ತಿಳ್ಕೊಂಡು ಅಂತೇಳಿ ಅವರು ಕೇಳೋಣ ಅಂತ ತಿಳ್ಕೊಂಡು ಅಂತೇಳಿ ಅವ್ರಿಗೆ ಕೇಳಿದ್ರೆ ಏನು ಗೊತ್ತಾಗ್ತದೆ? ಎಲ್ಲಿ ತನಕ ಅವ್ರಿಗೆ ಧರ್ಮಶಾಸ್ತ್ರ ಬಗ್ಗೆ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು ಸರಿಯಾಗಿದೆ, ಅವ್ರು ಹೇಳಿದ್ದು ಸರಿಯಾಗ್ತದ್ರಿಂದ ಇನ್ನೊಂದು ಅವ್ರಿಗೆ ಕೇಳೋಣ, ಅವ್ರು ಇನ್ನೊಂದು ಹೇಳೋದು ಕೂಡ ಸರಿ ಅಂತ ನಿಮ್ಮ ಅನುಭವ ನಿಮಗೆ ಬಂದೇ ಬರ್ತದೆ. ಇರಲಿ. ಇದರ ಜೊತೆಗೆ ಇದು ಅನುಮಾನ. ಆದರೆ ಅನುಮಾನದಲ್ಲಿ ಒಂದು ಮಾತು ನೆನಪಿಟ್ಕೊಳ್ಬೇಕು. 2 ಥರದ ಅನುಮಾನಗಳು. ಒಂದು ಪ್ರತ್ಯಕ್ಷದಿಂದ ಉಪಕೃತವಾದ ಅನುಮಾನ, ಇನ್ನೊಂದು ಆಗಮದಿಂದ
ಉಪಕೃತವಾಗಿರತಕ್ಕಂಥ ಅನುಮಾನ. ಪ್ರತ್ಯಕ್ಷದಿಂದ ಉಪಕೃತವಾದ ಅನುಮಾನ ಹೇಗೆ ಅಂತ ತಿಳ್ಕೊಂಡಂತಂದರೆ, ಪ್ರತ್ಯಕ್ಷದ ಜ್ಞಾನ ನಮದಿಂದ ಗೊತ್ತಾದ ಒಂದು ಜ್ಞಾನ ನಮಗಿರಬೇಕಾಗ್ತದೆ. ಎಲ್ಲೆಲ್ಲಿ ಹೊಗೆ ನೋಡಿರ್ತೀರಿ ಅಲ್ಲಿ ಬೆಂಕಿಯ ಜ್ಞಾನ, ಪ್ರತ್ಯಕ್ಷ ಜ್ಞಾನ ಇದ್ದರೆ ಅನುಮಾನ ಮಾಡಲಿಕ್ಕಾಗ್ತದೆ. ಇನ್ನು ಪ್ರತ್ಯಕ್ಷ ಜ್ಞಾನ ಇಲ್ಲ, ಅತೀಂದ್ರಿಯ ವಿಷಯಗಳ ಬಗ್ಗೆ ಜ್ಞಾನ. ನಾನು ನಿಮ್ಗೆ ಹೇಳ್ತೇನೆ, ಏಕಾದಶಿ ಉಪವಾಸ ಮಾಡಿದರೆ ನಿಮ್ಮ ಎಲ್ಲ ಪಾಪಗಳು ಹೊರಟು ಹೋಗ್ತವೆ. ಆಗ ನೀವು ಕೇಳ್ತೀರಿ, ನೀವು ಹೇಗೆ ಹೇಳ್ತೀರಿ? ಇಲ್ಲ, ಕೃಷ್ಣಾಮೃತ ಮರಣದಲ್ಲಿ ಶ್ರೀಮದ್ ಆಚಾರ್ಯ ಹೇಳಿದ್ದಾರೆ, ಶ್ರೀಮದ್ ಆಚಾರ್ಯ ವಾಯುದೇವರ ಅವತಾರರು, ಅವರು ಸುಳ್ಳು ಹೇಳುವುದಿಲ್ಲ ಅಂತ ಹೇಳಿದಾಗ ನಮಗೆ ಅಲ್ಲಿ ವಿಶ್ವಾಸ ಬರ್ತದೆ. ಆದ್ದರಿಂದ ಪ್ರತ್ಯಕ್ಷದಿಂದಾದರೂ ಅದು ಅನುಗ್ರಹಿತವಾಗಿರಬೇಕು, ಇಲ್ಲ ಆಗಮಗಳಿಂದಲೂ ಅನುಗ್ರಹಿತವಾಗಿರಬೇಕು. ಇಂಥ ಅನುಮಾನ ಅಂತಕೊಂಡಂತೇನಿದೆ, ಈ ಅನುಮಾನಕ್ಕೆ ಸದನುಮಾನ ಅಂತ ಕರೀತಾರೆ. ಇಲ್ಲರೆ ಪ್ರತ್ಯಕ್ಷದ ಸಿದ್ಧಿಯೂ ಅದರಲ್ಲಿಲ್ಲ, ಶಾಸ್ತ್ರದ ಪ್ರಮಾಣವೂ ಅದರಲ್ಲಿಲ್ಲ. ಅಂಥ ವೇಳೆಯಲ್ಲಿ ಬರೀ ತರ್ಕ ಅಂತಕೊಂಡಂತೇನಿದೆ, ಇದು ಯಾವಾಗಲೂ ಡೇಂಜರ್ ಆಗಿರ್ತದೆ. ಎಷ್ಟು ಡೇಂಜರ್ ಆಗಿರ್ತದೆ ಅಂತಕೊಂಡಂತಂದರೆ, ನೀವು ವಾಕಿಂಗ್ ನಮ್ಮ ಹೆಂಡತಿಯನ್ನು ಕರ್ಕೊಂಡು ಹೋಗಿದ್ದೀರಿ, ಎದುರಿಗೊಬ್ಬ ಬರ್ತಾನೆ, ಇವಳು ಕೂಡ ನನ್ನ ಹೆಂಡತಿ ಅಂತ ಹೇಳ್ತಾನೆ. ಆಗ ನೀವು ಹೇಳ್ತೀರಿ, ಅದೇ ಹೆಂಗೆ ಹೇಳ್ತೀವಿ ಅಂತ ತಿಳ್ಕೊಂಡಂತಂದ್ರೆ ಲಾಜಿಕ್. ಇವಳು ನಿಮ್ಮ ಹೆಂಡತಿ, ಯಾಕೆ? ಅವಳು ಸ್ತ್ರೀ, ನೀವು ಪುರುಷರಾದ್ದರಿಂದ. ನಾನು ಪುರುಷ, ಆದ್ದರಿಂದ ನನಗೆ ಇವಳು ಸ್ತ್ರೀ ಆದ್ದರಿಂದ ಇವಳು ನನ್ನ ಹೆಂಡತಿ. ಈ ತರ್ಕವನ್ನು ನಾವು ತಪ್ಪು ಅಂತ ಹೇಳಬೇಕಾಗಿದ್ದರೆ ಆಗ ಅವನು ಹೇಳ್ತಾನೆ, ಮ್ಯಾರೇಜ್ ಸರ್ಟಿಫಿಕೇಟ್ ತೋರಿಸು ಅಂತ ತಿಳ್ಕೊಂಡಂತೆ. ಅದಕ್ಕೆ ಆಗಮ. ಇನ್ನು ಸ್ವತಃ ಪ್ರಮಾಣಗಳಾಗಿರ್ತಕ್ಕಂಥವುಗಳು ಮತ್ತು ವೇದಾನುಸಾರಿಯಾಗಿರ್ತಕ್ಕಂಥ ಪ್ರಮಾಣ ಆಗಿರ್ತಕ್ಕಂಥವುಗಳಿಗೆ ಆಗಮ ಪ್ರಮಾಣ ಅಂತ ತಿಳ್ಕೊಂಡಂತ ಕರೀತಾರೆ. ಆಗಮ ಪ್ರಮಾಣಗಳು ಅಂತಂದರೆ ನಾವು ಒಪ್ಪಲೇಬೇಕಾದಂಥ ಗ್ರಂಥಗಳು ಋಗಾದಯಶ್ಚ ಚತ್ವಾರ, 4 ವೇದಗಳು ಏನು ಹೇಳ್ತವೆ ಕಣ್ಣು ಮುಚ್ಚಿಕೊಂಡು ನೀವು ನಂಬಲಿ. ಪಂಚರಾತ್ರಂ, ಅದು ಪರಮಾತ್ಮ ರಚನೆ ಮಾಡಿದ್ದು, ದೇವರು ಸುಳ್ಳು ಹೇಳೋದಿಲ್ಲ, ಅದನ್ನು ನಂಬಿ. ಭಾರತಂ, ಮಹಾಭಾರತ ಪರಮಾತ್ಮ ರಚನೆ ಮಾಡಿದ್ದು, ಅದನ್ನು ನಂಬಿ. ಮೂಲ ರಾಮಾಯಣನೂ ಕೂಡ ಭಗವಂತನೇ ರಚನೆ ಮಾಡಿದ್ದಾನೆ. ಆ ನಂತರ ಬ್ರಹ್ಮಸೂತ್ರ, ಪರಮಾತ್ಮನ ಅವತಾರದ ವೇದವ್ಯಾಸ ದೇವರು. ಈ ಗ್ರಂಥಗಳನ್ನು ನೀವು ಪ್ರಮಾಣ ಅಂತ ಇಟ್ಕೊಂಡ್ರೆ ನಿಮಗೆ ದೇವರ ವಿಷಯದಲ್ಲಿ, ಪಾಪದ ವಿಷಯದಲ್ಲಿ, ಪುಣ್ಯದ ವಿಷಯದಲ್ಲಿ, ಸಮಸ್ಯೆಗಳ ನಿವಾರಣೆ ವಿಷಯದಲ್ಲಿ ಏನೇನು ಪ್ರಾಬ್ಲಮ್ಸ್ಗಳಿವೆ, ಏನು ಮಾಡಬೇಕು ಅಂತ ವಿಚಾರದಲ್ಲಿ, ಮುಂದೆ ಏನು ಮಾಡಿದ್ರೆ ಏನಾಗ್ತದೆ ಅಂತ ವಿಚಾರದಲ್ಲಿ ಎಲ್ಲವೂ ನಿಮಗೆ ಕ್ಲಿಯರ್ ಕಟ್ಟಾಗಿ ಸಿಗ್ತದೆ ಶಾಸ್ತ್ರ ಗ್ರಂಥಗಳಿಂದ. ಪ್ರತ್ಯಕ್ಷದ ವಿಷಯದಲ್ಲಿ ಪ್ರತ್ಯಕ್ಷವೇ ಮುಖ್ಯ ಪ್ರಮಾಣ. ಆನಂತರ ಕಾರ್ಯಕಾರಣ ಗೊತ್ತಿಲ್ಲದೇ ಇದ್ದಾಗ ಮೊದಲಿದ್ದ ಕಾರ್ಯಕಾರಣದ ಜ್ಞಾನದಿಂದಲೋ ಅಥವಾ ಒಬ್ಬ ವಿಶ್ವಾಸಿಕ ವ್ಯಕ್ತಿ ಹೇಳಿದ್ದರಿಂದಲೋ ಆ ವಸ್ತುವಿನ ಬಗ್ಗೆ ನಮಗೆ ಸತ್ಯತೆಯ ಜ್ಞಾನ ಆಗ್ತದೆ. ಇದು ಅನುಮಾನ ಅಂತಕೊಂಡಂತ ಅನಿಸ್ಕೊಳ್ತದೆ. ಇನ್ನು ಅಪೌರುಷೇಯವಾದ ವೇದಗಳು ಅಥವಾ ಅನುಸಾರಿಯಾದ ಪೌರುಷೇಯ ಗ್ರಂಥಗಳು, ಇವುಗಳನ್ನು ನಾವು ಪ್ರಮಾಣ ಅಂತ ಇಟ್ಕೊಂಡು ನಮ್ಮ ಜೀವನದಲ್ಲಿ ನಾವು ಮುಂದುವರಿಯಬೇಕಾಗ್ತದೆ. ಅವನು ಈಶ್ವರನ, ಜೀವ ಈಶ್ವರರ ಭೇದ ಇದೆ ಅಂತ ಹೇಳಬೇಕಾಗಿದ್ದರು, ಜೀವ ಈಶ್ವರರ ಭೇದ ಇಲ್ಲ ಅಂತ ಹೇಳಬೇಕಾಗಿದ್ದರು, ನಮಗೆ ಈಶ್ವರ ಯಾರು, ದೇವರು ಯಾರು ಅಂತ ಅನ್ನೋದು ಗೊತ್ತಾಗಬೇಕು. ದೇವರು ಯಾರು, ದೇವರು ಎಲ್ಲಿದ್ದಾನೆ, ದೇವರಿದ್ದಾನೋ ಇಲ್ವೋ, ಇದರ ಬಗ್ಗೆ ಶಾಸ್ತ್ರಗಳು. ಆದರೆ ಅವನೇನು ಹೇಳ್ತಾನೆ,
ಅನುಮಾನದಿಂದ ಈಶ್ವರ ಸಿದ್ಧಿ ಆಗ್ತದೆ ಅಂತ ತಿಳ್ಕೊಳ್ಳುತ್ತೆ. ಅನುಮಾನದಿಂದಲೂ ಈಶ್ವರನನ್ನು ಸಿದ್ಧಿ ಮಾಡಬೇಕು. ಕೇಳಿದರೆ ಅವನು ಹೇಳ್ತಾನೆ, ವಿಶ್ವಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ್. ಈ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ಒಬ್ಬನು ದೇವರು ಇದ್ದಾನೆ, ಇರಲೇಬೇಕು ದೇವರು. ಯಾಕೆ? ಇದೊಂದು ಮೊದಲು ಇಲ್ಲದೇ ಇದ್ದದ್ದು ಈಗ ಹುಟ್ಟಿ ಬಂದಿದೆ, ಕಾರ್ಯವಾಗಿದೆ. ಹೇಗೆ ಮಣ್ಣು ಗಡಿಗೆ ಆದಾಗ ಗಡಿಗೆ ಮಾಡುವನೊಬ್ಬನಿರ್ತಾನೆಯೋ ಅದೇ ರೀತಿಯಾಗಿ ಈ ಜಗತ್ತಿಗೊಬ್ಬ ಕರ್ತ ಇದ್ದಾನೆ ಅಂತ ಅನುಮಾನದಿಂದ ದೇವರ ಸಿದ್ಧಿ ಆಗ್ತದೆ. ದೇವರ ಸಿದ್ಧಿ ಆಗೋದ್ರಿಂದಾಗಿ ಆವಾಗ ಜೀವಬ್ರಹ್ಮರ ಭೇದ ಅಂತಿಕೊಂಡಂತನ್ನೋದು ಇದು ಸಿದ್ಧ ವಿಷಯ. ಸಿದ್ಧ ವಿಷಯವನ್ನು ವೇದ ಅನುವಾದಕವಾದಂಥ ವೇದ ಅದನ್ನು ಮಾಡೋದಿಲ್ಲ. ವೇದ ಹೊಸ ವಿಷಯವನ್ನು ಹೇಳ್ತದೆ. ಆದ್ದರಿಂದಾಗಿ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಜೀವಬ್ರಹ್ಮೈಕ್ಯವನ್ನು ಹೇಳುವ ವೇದದ ಅರ್ಥವೇ ಸರಿಯಾದ ಅರ್ಥ ಅಂತ ತಿಳ್ಕೊಂಡಂತೇಳಿ ಲಾಜಿಕಲ್ಲಾಗಿ ನಮ್ಮನ್ನು ಸಿಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ನಾನಂತೇನೆ, ವಿಶ್ವಂ ಮಮ ಪಿತ್ರಾ ನಿರ್ಮಿತಂ ಪುರುಷತ್ವಾತ್ ಪುರುಷರೂಪ ಭಗವತ್ವತ. ಈ ಸಂಪೂರ್ಣ ಜಗತ್ತಿನ ಸೃಷ್ಟಿಯನ್ನು ನಮ್ಮ ಅಪ್ಪ ಸೃಷ್ಟಿ ಮಾಡಿದ್ದಾನೆ. ಯಾಕೆ? ಅವನು ಪುರುಷನಾದ್ದರಿಂದಾಗಿ. ಹೇಗೆ? ದೇವರು ಪುರುಷನಾದ್ದರಿಂದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಈ ಲಾಜಿಕ್ನಲ್ಲಿ ಏನು ತಪ್ಪಿದೆ? ಪುರುಷನಾದ ದೇವರು ಸೃಷ್ಟಿ ಮಾಡುವಾಗ ಪುರುಷನಾದ ನಮ್ಮ ಅಪ್ಪನೂ ಸೃಷ್ಟಿ ಮಾಡ್ತಾನೆ, ನಾನು ಸೃಷ್ಟಿ ಮಾಡ್ತೇನೆ. ಲಾಜಿಕಲ್ ಆಗಿ ಅದನ್ನು ಹೇಳಿಕ್ಕೆ ಬರ್ತದೆ. ಆದರೆ ಇದು ಸತ್ಯ ಮಾತೆ. ಇಂಥ ಮಾತನ್ನು ಒಪ್ಪಿಕೊಳ್ಬೋದೆ? ಅವಾಗೇನು ಹೇಳಬೇಕಾಗ್ತದೆ? ಸರ್ವಜ್ಞತ್ವ, ಸರ್ವಕರ್ತೃತ್ವ, ಸ್ವತಂತ್ರತ್ವ ಉಪಾಧಿ. ಸ್ವತಂತ್ರತ್ವ ಸಹಿತವಾದ ಪುರುಷನಾಗಿದ್ದರೆ ಅವನು ಸೃಷ್ಟಿ ಮಾಡ್ತಾನೆ. ನಿಮ್ಮಪ್ಪನಲ್ಲಿ ಸ್ವತಂತ್ರತ್ವ ಇಲ್ಲ, ಆದ್ದರಿಂದ ಅವನು ಸೃಷ್ಟಿ ಮಾಡೋದಿಲ್ಲ. ಆದರೆ ಪರಮಾತ್ಮ ಸ್ವತಂತ್ರ ಅಂತ ತಿಳ್ಕೊಂಡಂತನ್ನೋದನ್ನು ತಿಳಿಸ್ಬೇಕಾದ್ರೆ ಶಾಸ್ತ್ರ ಬೇಕು, ವೇದಗಳು ಬೇಕು. ಆದ್ದರಿಂದ ಕೇವಲ ಅನುಮಾನದಿಂದ ಭಗವಂತನ ಸಿದ್ಧಿ ಆಗೋದಿಲ್ಲ. ಆದ್ದರಿಂದಾಗಿ ಜೀವ ಈಶ್ವರರ ಭೇದ ಇದು ಶಾಸ್ತ್ರವಿಲ್ಲದೆ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ಜೀವೇಶ್ವರ ಭೇದವನ್ನು ಹೇಳುವ ಶಾಸ್ತ್ರವೂ ಕೂಡ ಅದು ಅನುವಾದಕವಾಗಲಿಲ್ಲ. ಪ್ರತ್ಯಕ್ಷ ಮತ್ತು ಅನುಮಾನ ಸಿದ್ಧವಾದದ್ದನ್ನು ಹೇಳಲಿಲ್ಲ. ಹೊಸದಾಗಿ ನಾವು ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರವನ್ನೇ ಶಾಸ್ತ್ರ ನಮಗೆ ಹೇಳಿದೆ. ಆದ್ದರಿಂದಾಗಿ ಜೀವೇಶ್ವರ ಭೇದದಲ್ಲಿಯೇ ಸಕಲ ಶಾಸ್ತ್ರಗಳಿಗೆ ಪ್ರಮಾಣ ಇದೆ, ಜೀವೇಶ್ವರ ಭೇದದಲ್ಲಿ ಪ್ರಮಾಣ ಇಲ್ಲ ಅಂತನ್ನೋ ಒಂದು ಪ್ರತಿಜ್ಞೆಯನ್ನು, ಒಂದು ಮುಖ್ಯವಾದ ವಿಷಯವನ್ನು ನಮ್ಮೆದುರಿಗೆ ಶ್ರೀಮದಾಚಾರ್ಯ ಇಟ್ಟಿದ್ದಾರೆ. ಇದಕ್ಕೆ ಅವನು ಮಾಡ್ತಕ್ಕಂಥ ಅನುಮಾನಗಳು, ಅದರಲ್ಲಿದ್ದ ದೋಷಗಳು ಅವು ಹೇಗಿವೆ ಅಂತನ್ನೋದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಒಟ್ಟು ಯಾವುದೇ ವಸ್ತುವನ್ನು ಇದು ಸರಿಯಾದದ್ದು, ಇದು ಸತ್ಯ ಅಂತ ತಿಳ್ಕೊಳ್ಬೇಕಾಗಿದ್ದರೆ ಪ್ರತ್ಯಕ್ಷದ ವರ್ತಮಾನ ಕಾಲದ ಪ್ರತ್ಯಕ್ಷದ ಜ್ಯೂರಿಸ್ಡಿಕ್ಷನ್ನಲ್ಲಿ ಪ್ರತ್ಯಕ್ಷವೇ ಮುಖ್ಯ ಪ್ರಮಾಣ. ಭೂತ ಭವಿಷ್ಯದ ವಿಚಾರದಲ್ಲಿ ವಿಶೇಷ ಸಾಹಚರ್ಯ ನಿಯಮಕ್ಕನುಸಾರವಾಗಿ ಇರ್ತಕ್ಕಂಥ ವಸ್ತುಗಳನ್ನು ನಾವು ಯಥಾಶಕ್ತಿ ಇದು ಸರಿಯಂತಕೊಂಡು ಅಂತ ಹೇಳಲಿಕ್ಕೆ ಬರ್ತದೆ. ಅತೀಂದ್ರಿಯದ ವಿಷಯದಲ್ಲಿ ಆಗಮಗಳ ಹೊರತು ಬೇರೆ ಪ್ರಮಾಣಗಳೇ ಇಲ್ಲ. ಆದ್ದರಿಂದಾಗಿ ನಾವು ಏನು ಮಾಡಿದರೂ ಇದನ್ನು ಶಾಸ್ತ್ರದ ವಚನವು ಅಥವಾ ಪರಾಮರ್ಶದಿಂದಲೂ ಅದನ್ನು ನಿರ್ಣಯ ಮಾಡಿಕೊಳ್ಬೇಕು. ನಿರ್ಣಯ ಮಾಡ್ಕೊಂಡ್ಮೇಲೆ ಅದರಲ್ಲಿ ವಿಶ್ವಾಸ ಬರ್ತದೆ. ಏನ್ರಿ ಮತ್ತೆ ನಿನ್ನೆ ನೀವು ಬರಲಿಲ್ಲ,
ಯಾಕೆ ಬರಲಿಲ್ಲ ರೀ? ಇಲ್ಲಿ ನಮ್ಮ ಮನೆಯೊಳಗೆ ನವಗ್ರಹ ಹೋಮ ಇತ್ತು ರೀ, ಅದಕ್ಕೆ ಬರಲಿಲ್ಲ. ನವಗ್ರಹ ಹೋಮ ಇತ್ತ, ಯಾಕೆ ನವಗ್ರಹ ಹೋಮ ಯಾಕೆ ಮಾಡಿಸಿದ್ರಿ? ಇಲ್ಲ, ಮತ್ತು ನನ್ನ ಮಗನ ಮದುವೆ ವಿಳಂಬ ಆಗ್ತಾ ಇದೆ, ಪಿತೃದೋಷ ಇದೆ ಅಂತ ಹೇಳಿದರು. ಸಪ್ತಮ ಸ್ಥಾನದಲ್ಲಿ ನೀಚ ಗ್ರಹಗಳು ಇವೆ ಅಂತ ತಿಳ್ಕೊಂಡು ಅಂತ ಹೇಳಿದರು. ಅದಕ್ಕೋಸ್ಕರ ಗ್ರಹಯಜ್ಞ ಹೋಮ ಮಾಡಿಸು ಅಂತ ತಿಳ್ಕೊಂಡು ಅಂತ ಹೇಳಿದರು. ನಾನು ಮಾಡಿಸಿದ್ದೇನೆ ಅಂತಂದ ತಕ್ಷಣಕ್ಕೆ ಅವನು ಕೇಳ್ತಾನೆ, ನವಗ್ರಹ ಹೋಮ ಮಾಡಿದರೆ ಅವನ್ನ ಮದುವೆ ಆಗ್ತದೇನೋ ಅಂತ ತಿಳ್ಕೊಂಡು ಅಂತ ಹೇಳಿದರೆ, ಹೌದಪ್ಪ ಶಾಸ್ತ್ರ ಹೇಳಿದೆ ಅಂತ ತಿಳ್ಕೊಂಡು ಹೇಳಬೇಕಾಗ್ತದೆ. ಅದಕ್ಕೋಸ್ಕರ ಶಾಸ್ತ್ರ ಬೇಕು, ಅಥವಾ ದೇವರು ತಾನೇ ನಿರ್ಮಾಣ ಮಾಡಿದ ಮಹಾಭಾರತಾದಿ ಗ್ರಂಥಗಳು ಬೇಕು. ಆದ್ದರಿಂದಾಗಿ ಇಷ್ಟೆಲ್ಲ ವಿಚಾರ ಮಾಡಿ ಸದಾಗಮೇಕ ವಿಜ್ಞೇಯಂ, ಸಕಲ ವೇದಗಳು ಪರಮಾತ್ಮನನ್ನೇ ಹೇಳುತ್ತವೆ, ಬೇರೆ ಏನನ್ನೂ ಹೇಳುವುದಿಲ್ಲ ಅಂತ ಅನ್ನೋದನ್ನು ನಾವು ದಿವಸಕ್ಕೆ ಒಂದು 10 ಸಲ ಹೇಳಬೇಕು. ಆಗ ನಮಗೆ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ವಿಶ್ವಾಸ ಬರ್ತದೆ. ದಿವಸಕ್ಕೆ 10 ಸಲ ಹೇಳಬೇಕು ಅಂತ ಹೇಳಬೇಕು. ಯಾಕಂದರೆ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕಲ್ಲ, ನಮ್ಮ ಬಂಧುಗಳಿಗೆ ಗೊತ್ತಾಗಬೇಕಲ್ಲ. ಯಾಕೆ ಅಂತಕೊಂಡಂತಂದರೆ ನಾವು ಹೇಳ್ತಾ ಇದ್ದರೆ ಗೊತ್ತಾಗ್ತದೆ, ಹೇಳದೇ ಇದ್ರೂ ಗೊತ್ತಾಗೋದಿಲ್ಲ. ಬೇರೆಯವ್ರು ನೋಡಿ ತಪ್ಪದೇ ಹೇಳ್ತಾರೆ. ಬೆಳಗ್ಗೆ 5 ಗಂಟೆಗೆ ನೀವು 5 ಗಂಟೆಗೆ ಸಂಧ್ಯಾ ವಂದನೆ ಮಾಡೋದಿಲ್ಲ. ಆದರೆ ಬೇರೆ ಧರ್ಮದವರು ಯಾರನ್ನು ಅವ್ರ ಮಾಂಸಾಹಾರಿಗಳು ಅಪವಿತ್ರರು ಅಂತ ತಿಳ್ಕೊಂಡಂತೇಳಿ ನಾವು ದೂರ ಇಟ್ಟಿದ್ದೇವೆ. ನಿಜ, ಅದರಲ್ಲೇನು ಸಂದೇಹ ಇಲ್ಲ. ಆದರೆ ಅವರು ದಿನಕ್ಕೆ 5 ಸಲ ತಮಗಷ್ಟೇ ಅಲ್ಲ, ತಮ್ಮೆಲ್ಲ ಜನರಿಗೆ, ತಮ್ಮ ಓಣಿ ಜನರಿಗೆ, ಆ ಜೊತೆಯಲ್ಲಿ ಆ ಓಣಿಯಲ್ಲಿ ನೀವಿದ್ದರೂ ನಿಮ್ಮ ಕಿವಿಯಲ್ಲಿಯೂ ಕೂಡ ಅವರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಲಾ ಇಲಾಹ ಇಲ್ಲಲ್ಲಾಹ್ ಮೊಹಮ್ಮದ್ ರಸೂಲಲ್ಲಾ, ನಿಮ್ಮ ಕಿವಿ ಮೇಲೆ ಬೀಳುವಂತೂ ಕೂಡ ಹೇಳ್ತಾರೆ. ಅಲ್ಲ ಅಂತಿಕೊಂಡಂತನ್ನೋ ದೇವರನ್ನು ಬಿಟ್ಟು ಬೇರೆ ಯಾರನ್ನೂ ದೇವರು ಅಂತ ತಿಳಿದುಕೊಳ್ಳಬಾರದು. ಆ ನಂತರ ಅಂಥ ದೇವರನ್ನು ತಿಳಿಸ್ಲಿಕ್ಕೆ ಬಂದಿರತಕ್ಕಂಥ ದೇವದೂತ ಮೊಹಮ್ಮದ್ ಪೈಗಂಬರ್. ಈ 2 ಮಾತನ್ನು ಅವರು ಅದು ಅಜಾನ್ ಅಂತ ಕರೀತಾರೆ, ನಮಾಜ್ ಅಂತ ಕರೀತಾರೆ. ದಿವಸಕ್ಕೆ 5 ಸಲ ಹೇಳ್ತಾರೆ. ಅದೇ ರೀತಿಯಾಗಿ ನೀವು ನಿಮ್ಮ ಮಕ್ಕಳಿಗೆ ಕೇಳಿಸುವಂತೆ, ನಿಮ್ಮ ಅಧಿಪತಿಯವರು ಕೇಳಿಸುವಂತೂ ಕೂಡ ಹೇಳಿದ್ರು ಪರವಾಗಿಲ್ಲ. ವಿಷ್ಣು ಸರ್ವೋತ್ತಮ ವಾಯುಜೈವೋತ್ತಮ, ವಿಷ್ಣು ಸರ್ವೋತ್ತಮ ವಾಯುಜೈವೋತ್ತಮ ಅಂತ ಯಾಕೆ ಹೇಳಬಾರ್ದು? ದಿವಸಕ್ಕೆ 5 ಸಲ ಹೇಳ್ತಾರೆ. ಮತ್ತು ಇದನ್ನು ಹೇಳೋ ಸಲುವಾಗಿ ವಾರಕ್ಕೆ 1 ಸಲ ಎಲ್ಲರೂ ಒಂದೇ ಕಡೆಗೆ ಸೇರ್ತಾರೆ. ನಾವು ತಿಳಿದುಕೊಳ್ಳೋದಿಲ್ಲ, ನಮ್ಮ ಮಕ್ಕಳಿಗೆ ಹೇಳೋದಿಲ್ಲ. ನಮ್ಮ ಮಕ್ಕಳ ಕೈಯಲ್ಲಿ ಮೊಬೈಲು TV ಕೊಡ್ತಿದ್ದೇವೆ, ಅಲ್ಲಿ ಏನೇನು ಹುಚ್ಚುಚ್ಚಾರ ಬರ್ತದೆ ಅದನ್ನು ಅವ್ರು ಕಲಿತಾರೆ. ವಿಷ್ಣು ಸರ್ವೋತ್ತಮ ವಾಯುಜೀವೋತ್ತಮ ಅಂತ ಕಲಿಯೋದಿಲ್ಲ. ಇಲ್ಲರಿ, ಸಣ್ಣ ಹುಡುಗರಿಗೆ ಏನು ತಿಳಿತದೆ? ಬೇರೆ ಹೇಳಿಸ್ರಿ. ಈಗ ದೊಡ್ಡವರು ಆದ್ಮೇಲೆ ಕೇಳ್ತಾರೆ, ವಿಷ್ಣು ಸರ್ವೋತ್ತಮ ಯಾಕಂತ ಕೇಳ್ತಾರೆ, ವಾಯುಜೀವೋತ್ತಮ ಅಂತ ಯಾಕೆ ಕೇಳ್ತಾರೆ? ಆ ರೀತಿಯಾಗಿ ಆಚಾರ್ಯರು ಪುನಃ ಪರಮಾತ್ಮ ಸ್ವತಃ ಹೇಳ್ತಾನೆ. ಅರ್ಜುನ ನಿಮಿತ್ತ ಮಾಡಿಕೊಂಡು ಜಗತ್ತಿಗೆ ಹೇಳಿದ, ವೇದೈಶ್ಚ ಸರ್ವೇ ರಾಮೇವ ವೇದ್ಯ, ಎಲ್ಲ ಸಕಲ ವೇದಗಳಿಂದ ನಾನೇ ವೇದ್ಯನಾಗಿದ್ದೇನೆ. ಮತ್ತಪ್ಪರತರಂ ನಾನ್ಯತ ಕಿಂಚಿದಸ್ತಿ ಧನಂಜಯ, ನನ್ನನ್ನು ಬಿಟ್ಟು ಸರ್ವೋತ್ತಮನಾದ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಕೃಷ್ಣ ಠಾಣಾಡುಂಗರವಾಗಿ ಹೇಳಿ ಕಳಿಸ್ಲೇನು ನಮಗೆ? ಶ್ರೀಮದಾಚಾರ್ಯರು ವಿಷ್ಣು ತತ್ವ ನಿರ್ಣಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ರಲ್ಲ. ಏನಂತ ಹೇಳಿದರು? ವೇದೈಶ್ಚ ಸರ್ವೇ ಅಲ್ಲ, ಸದಾಗಮೇಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಸೇಢ ಸದ್ಗುಣಂ.
ಈ ವಿಷ್ಣು ತತ್ವ ನಿರ್ಣಯ ಗ್ರಂಥ ಆರಂಭ ಹೇಳುವಾಗ ಮಧ್ವಾಚಾರ್ಯರಿಗೆ ಈ ತತ್ವ ಎಷ್ಟು ಪಕ್ಕಾಗಿತ್ತು ಅಂತ ತಿಳ್ಕೊಂಡಂತಂದರೆ, ದ್ವಾಪರ ಯುಗದಲ್ಲಿ ಭೀಮಸೇನ ಅರ್ಜುನ ಪಾಂಡವರನ್ನು ಕುರಿತು ಕೃಷ್ಣ ಮತ್ತು ವೇದವ್ಯಾಸ ದೇವರು ಅಲ್ಲಿ ಹಸ್ತಿನಾವತಿಗೆ ಬಂದಾಗೆಲ್ಲವೂ ಕೂಡ ತತ್ವ ನಿರ್ಣಯವನ್ನು ಮಾಡಿ ಹೇಳ್ತಿದ್ರಂತೆ. ಇದು ತತ್ವ, ಇಂಥ ತತ್ವ ಅಂತ ಹೇಳಿ. ಅವತ್ತು ಭೀಮಸೇನ ದೇವರನ್ನು ವೇದವ್ಯಾಸ ರೂಪದಿಂದ ಭೀಮಸೇನ ದೇವರು ಮತ್ತು ಭೀಮಸೇನ ದೇವರು ವೇದವ್ಯಾಸರಿಂದ ಕೃಷ್ಣನಿಂದ ವಾಸಿಷ್ಠ ಯಾದವೋ ಕೃಷ್ಣವು ಇವರಿಂದ ಏನು ತತ್ವ ನಿರ್ಣಯ ಕೇಳಿದ್ರು, ಆ ತತ್ವ ನಿರ್ಣಯವನ್ನೇ ಅವತ್ತು ತಾವು ಕೇಳಿದ್ದನ್ನೇ ನಮಗೆ ತಿಳಿಸುವುದಕ್ಕೋಸ್ಕರ ವಿಷ್ಣು ತತ್ವ ವಿನಿರ್ಣಯ ಗ್ರಂಥವನ್ನು ಬರೆದರು. ನಿರ್ಣಯದಲ್ಲಿ ಹೇಳ್ತಾರೆ, ಭೀಮಸೇನ ಅರ್ಜುನ ಇವರು ಬಂದಾಕ್ಷಣಕ್ಕೆ ಇವರಿಗೆ ಗದ ಹಿಡ್ಕೊಂಡು ಭೀಮಸೇನ, ಧನುಷ್ ಹಿಡಿದ ಅರ್ಜುನ ನಿಮ್ಮ ಕಣ್ಣೆದುರಿಗೆ ಬರ್ತಾರೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಅದ್ರ ಜೊತೆಗೆ ಭೀಮಸೇನ ಅರ್ಜುನ ಇನ್ನೊಂದು ರೂಪವನ್ನು ನಿಮ್ಮ ಕಣ್ಣೆದುರಿಗೆ ತಂದ್ಕೊಳ್ಳಿ. ಎದುರಿಗೆ ವೇದವ್ಯಾಸ ದೇವರಿದ್ದಾರೆ, ಕೃಷ್ಣನು ಕೂತ್ಕೊಂಡಿದ್ದಾನೆ, ಪಾಂಡವರು ಕೈ ಜೋಡಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಆನಂತರ ವೇದವ್ಯಾಸ ದೇವರು ಪ್ರವಚನ ಮಾಡ್ತಾ ಇದ್ದಾರೆ. ಇವರು ಏಕಾಗ್ರಚಿತ್ತದಿಂದ ಕೇಳ್ತಾರೆ. ಭಕ್ತಿ ಜ್ಞಾನಂ ಸ ವೈರಾಗ್ಯಂ. ಭೀಮಸೇನ ದೇವರು ಭಕ್ತಿಯ ಪ್ರತೀಕರಷ್ಟೇ ಅಲ್ಲ, ಜ್ಞಾನದ ಪ್ರತೀಕರು ಹೌದು, ವೈರಾಗ್ಯದ ಪ್ರತೀಕರು ಹೌದು ಅಂತ ತಿಳ್ಕೊಂಡು ಅಂತೇಳಿ ನಾನು ಹೇಳಿಕ್ಕೆ ಪ್ರಾರಂಭ ಮಾಡಿದ್ದೆ. ವೈರಾಗ್ಯ ಅಂತ ತಿಳ್ಕೊಂಡಂತಂದರೆ ಸಂಸಾರೇ ವಿಗತರಾಗ, ಸಾಂಸಾರಿಕ ವಿಷಯದಲ್ಲಿ ಆಸಕ್ತಿ ಅನಾಸಕ್ತಿ, ಪರಮಾತ್ಮನೇ ವಿಶೇಷ ರಾಗ, ಭಗವಂತನಲ್ಲಿ ವಿಶೇಷ ಆಸಕ್ತಿ, ಇದೇ ವೈರಾಗ್ಯ. ಜ್ಞಾನ ಭಗವಂತನ ಬಗ್ಗೆ ಪರಿಪೂರ್ಣವಾದ ನಿರ್ಣಯಾತ್ಮಕವಾದ ಜ್ಞಾನ. ಭೀಮಸೇನ ಜ್ಞಾನಿ ಅಂತ ಅನ್ನೋದಕ್ಕೋಸ್ಕರ ನಾನು ಅನೇಕ ಘಟನೆಗಳನ್ನು ನಿಮಗೆ ತಿಳಿಸಿ ಹೇಳಿದ್ದೇನೆ. ಮೊನ್ನೆ ಸಭೆಯಲ್ಲಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪುರುಷಾರ್ಥಗಳಲ್ಲಿ ಯಾವುದು ಶ್ರೇಷ್ಠ ಅಂತ ತಿಳ್ಕೊಂಡಂತ ವಿಚಾರ ಬಂದಾಗ ಕಾಮಶ್ರೇಷ್ಠ ಅಂತ ತಿಳ್ಕೊಂಡಂತ ಹೇಳಿ ಭೀಮಸೇನ ದೇವರು ಹೇಳಿ, ಸದಿಚ್ಛೆ, ಪವಿತ್ರವಾದ ಇಚ್ಛೆ ಇದೇ ಅತ್ಯಂತ ಶ್ರೇಷ್ಠ ಅಂತ ತಿಳ್ಕೊಂಡಂತ ಅನ್ನೋದನ್ನು ತಮ್ಮ ಜ್ಞಾನವನ್ನು ಪ್ರದರ್ಶನ ಮಾಡಿದ ವಿಚಾರವನ್ನು ಕೂಡ ಹೇಳಿದ್ದೇನೆ. ಇವರಿಗೆ ಜ್ಞಾನ ಎಲ್ಲಿಂದ ಬಂತು? ಇವರಿಗೆ ಜ್ಞಾನ ಕೊಡೋದಕ್ಕೋಸ್ಕರ ವೇದವ್ಯಾಸರು ಇವರು ರಾಜ್ಯಾಭಿಷೇಕ ಆದಮೇಲೆ ಅವ್ರ ಜೊತೆಗೇನೆ ಇದ್ದರು. ಕೃಷ್ಣನೂ ಜೊತೆ ಇದ್ದ ಎಷ್ಟೋ ದಿವಸದವರೆಗೆ. ಭಾಗವತ ಪ್ರಕಾರ ಪಾಂಡವರು 3 ಅಶ್ವಮೇಧ ಯಜ್ಞ ಮಾಡುವಷ್ಟು ಪರಮಾತ್ಮ ಹಸ್ತಿನಾವತಿಗೆ ಹೋಗಲೇ ಇಲ್ಲ ಅಂತ, ಪಾಂಡವರ ಜೊತೆಗೆ ಇದ್ದಂತೆ. ಅವ್ರ ಜೊತೆಗಿದ್ದು ಏನು ಮಾಡ್ತಿದ್ರು? ವಸಿಷ್ಠ ವೃಷ್ಣಿವರ್ಯಾದೀನ್ ವರ್ಯಾದಿತಾನ್ ಅಖಿಲ ತತ್ವ ವಿನಿರ್ಣಯಾಸ್ತ್ವರ್ಯೋದಿತಾನ್ ಅಖಿಲ ತತ್ವ ವಿನಿರ್ಣಯಾಸ್ತು. ಮದುವೆಯಾಗಿದೆ, ಹೊಸ ಹೆಂಡತಿ ಜೊತೆ ಹನಿಮೂನಕ್ಕೆ ಹೋಗಬೇಕು, ಇವೆಲ್ಲ ಪಾಂಡವರಿಗೆ. ಅದು ದ್ರೌಪದಿ ಅಂತ ಒಳ್ಳೆ ಸುಂದರಿ ಸ್ತ್ರೀಯನ್ನು ಮದುವೆ ಆಗಿದೆ. ಆ ದ್ರೌಪದಿ ಜೊತೆಗೆ ಯಾವಾಗಿರೋಣ, ಯಾವಾಗ ಮಜಾ ಮಾಡೋಣ, ಇದನ್ನು ವಿಚಾರ ಮಾಡ್ತಾ ಇದ್ರೇನು? ಇಲ್ಲ, ಮದುವೆ ದಿವಸವೂ ಕೂಡ ಅಕ್ಷತ ಬಿತ್ತು, ಸಪ್ತಪದಿ ಆಯಿತು, ಇಲ್ಲ ನಡಿ ವೇದವ್ಯಾಸರ ಹತ್ರ. ದ್ರೌಪದಿಯನ್ನು ಕರ್ಕೊಂಡು ಹೋಗಿ ವೇದವ್ಯಾಸರನ್ನು ಕೂತರು. ವೇದವ್ಯಾಸರಿಗೆಲ್ಲ
ತತ್ವಜ್ಞಾನ ಗೃಹಸ್ಥ ಧರ್ಮೋಪದೇಶ ಮಾಡಿದರು. ಮದುವೆಯಾದಾಗ ಹನಿಮೂನಕ್ಕೆ ಹೋಗಿ ಗಡಿಬಿಡಿ ಒಳಗೆ ಎಲ್ಲರೂ ಇರ್ತಾರೆ. ಆದರೆ ಪಾಂಡವರು ಹಾಗಿರಲಿಲ್ಲ. ನಿಯಮ ನಮ್ಮಲ್ಲಿ ಏನಿದೆ ಅಂತ ತಿಳ್ಕೊಂಡಂತಂದರೆ, ಮದುವೆಯಾದ ಕ್ಷಣ 6 ತಿಂಗಳು ಗುರುಗಳ ಆಶ್ರಮಕ್ಕೆ ಹೋಗಿರಬೇಕು ಅಂತ ನಿಯಮ ಇದೆ. ಪರಮಾತ್ಮ ವೆಂಕಟೇಶ್ ದೇವರ ಪದ್ಮಾವತಿ ಜೊತೆ ಮದುವೆಯಾದ ಕ್ಷಣಕ್ಕೇನೆ ಅಗಸ್ತ್ಯ ಋಷಿಗಳ ಆಶ್ರಮದಲ್ಲಿ ಬಂದಿದ್ದ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಗೃಹಸ್ಥ ಧರ್ಮ ಅಂದರೆ ಏನು, ಗಂಡ ಹೆಂಡತಿ ಹೇಗಿರಬೇಕು, ಆ ನಂತರ ಒಳ್ಳೆಯ ಮಕ್ಕಳು ಬೇಕಾಗಿದ್ದರೆ ಏನು ಮಾಡಬೇಕು, ಗೃಹಸ್ಥಾಶ್ರಮದಲ್ಲಿ ಸಂಕಟ ಬಂದರೆ ಏನು ಮಾಡಬೇಕು, ಮದುವೆ ಆಯಿತು ಹನಿಮೂನ್ ಕರ್ಕೊಂಡು ಹೋದೆ, ಬರುವಾಗಲೇ ಡೈವರ್ಸ್ದ ಫಾರ್ಮ್ ತುಂಬ್ಕೊಂಡು ಬಂದೆ, ಏನು ಪ್ರಯೋಜನ ಇಲ್ಲ. ಪಾಂಡವರು ಹಾಗೆ ಮಾಡಲಿಲ್ಲ. ಮದುವೆಯಾದ ದಿನದಿಂದಲೂ ತಮ್ಮ ಮನೆಯಲ್ಲಿ ಎಷ್ಟು ದಿವಸ ಕೃಷ್ಣ ವೇದವ್ಯಾಸದೇವರಿದ್ದರು, ತಿಂಗಳಾನ್ಗಟ್ಟಲೆ ಅವರಿಂದ ಸಕಲ ಶಾಸ್ತ್ರದ ತತ್ವ ನಿರ್ಣಯಗಳನ್ನು ಕೇಳಿ ತಿಳಿದುಕೊಳ್ತಾ ಇದ್ದರು. ಮಹಾಭಾರತ ತಾತ್ಪರ್ಯದ 19ನೇ ಅಧ್ಯಾಯದ 223ನೇ ಶ್ಲೋಕ ಈ ರೀತಿಯಾಗಿದೆ. ಪಾರ್ಥಾಶ್ಚತೆ ಮುದುರತ್ರ. ಪಾಂಡವರು ಬಹಳ ಸಂತೋಷದಿಂದ ಇದ್ದರು. ದ್ರೌಪದಿ ಮದುವೆ ಆಗಿದ್ದರಿಂದಲೇ ಅದೊಂದು ಸರಿ. ವಾಸಿಷ್ಠ ವೃಷ್ಣಿವರ್ಯೋದಿತಾನಖಿಲ ತತ್ವ ವಿನಿರ್ಣಯಾಸ್ತು. ವೇದವ್ಯಾಸದೇವರು 12 ತಾಸು ವಿಚಾರಗಳನ್ನು ಹೇಳ್ತಾ ಇದ್ದರು. ಆನಂತರ ಕೃಷ್ಣ ಪ್ರವಚನ ಮಾಡ್ತಾ ಇದ್ದ. ನೋಡಿ, ಧ್ಯಾನ ವೈರಾಗ್ಯಕ್ಕೆ ಭೀಮ ಮೂರ್ತಿಮಂತ ಅನ್ನೋದಕ್ಕೋಸ್ಕರ ಸ್ವತಃ ವೇದವ್ಯಾಸ ದೇವರ ಹತ್ರ ಪಾಠ ಓದಿದ್ದ. ಸ್ವತಃ ಶ್ರೀಕೃಷ್ಣನ ಹತ್ರ ಪಾಠ ಓದಿದ್ದಾರೆ. ಅಖಿಲ ತತ್ವ ವಿನಿರ್ಣಯಾಸ್ತು. ತತ್ವಜ್ಞಾನದ ವಿಷಯದಲ್ಲಿ ಎಲ್ಲೆಲ್ಲಿ ಸಂಶಯ ಇದೆ, ಎಲ್ಲೆಲ್ಲಿ ಪರಸ್ಪರ ವಿರೋಧ ಕಾಣಿಸ್ತದೆ, ಇದಮಿತ್ತಮ್ ಅಂತಿಕೊಂಡಂತೇಳಿ ಶಾಸ್ತ್ರಗಳನ್ನೇ ಬರೆದ, ಬ್ರಹ್ಮಸೂತ್ರವನ್ನು ಬರೆದ ವೇದವ್ಯಾಸದೇವರು ಪಾಠ ಹೇಳಿದ್ದಾರೆ. ವೇದವ್ಯಾಸ ದೇವರ ಮುಖತಃ ಬ್ರಹ್ಮಸೂತ್ರ ಪಾಠವನ್ನು ಕೇಳಿದ ಮಧ್ವಾಚಾರ್ಯರು ಬರೆದ ಭಾಷ್ಯ ಶ್ರೇಷ್ಠವೋ, ಇಲ್ಲ ಬ್ರಹ್ಮಸೂತ್ರ ತಮಗೆ ತಿಳಿದಂತೆ ತಮ್ಮ ಕಲ್ಪನಾನುಸಾರವಾಗಿ ಬರೆದವರ ಭಾಷ್ಯ ಹೆಚ್ಚು ಯೋಗ್ಯವೋ, ನೀವೇ ನಿರ್ಣಯ ಮಾಡಿ. ಅಖಿಲ ಶಾಸ್ತ್ರ ತತ್ವ ವಿನಿರ್ಣಯ ಮಾಡಿದ್ರು ಅಂತ ತಿಳ್ಕೊಂಡಿದ್ದಾರೆ. ಒಟ್ಟು ಯಾವ್ಯಾವ ತತ್ವ ಅದು ಏನೇನು ಬೇಕು ಎಲ್ಲವನ್ನೂ ಪಾಂಡವರು ಹೇಳಿಕೊಟ್ಟಿದ್ದಾರೆ. ಅವರು ಶೃಣ್ವಂತ ಏವ ಹಿ ಸದಾ. ಅವ್ರು ಕೇಳಿದರು ಅಷ್ಟೇ ಅಲ್ಲ, ಅದರಂತೆ ಆಚರಣೆ ಮಾಡಿದರು. ಧರ್ಮಾತ್ ಭುಂಜಂತ ಆಶ್ರಿತ ರಮಾಪತಿ ಪಾದ ಯುಗ್ಮ. ಪರಮಾತ್ಮನಲ್ಲಿ ಆಸಕ್ತರಾಗಿದ್ಕೊಂಡು ಪರಮಾತ್ಮನ ಆಜ್ಞೆ ಅಂತ ತಿಳ್ಕೊಂಡು ಅಂತೇಳಿ ಅತ್ಯಂತ ಅದ್ಭುತವಾಗಿ ರಾಜ್ಯವನ್ನು ಆಳಿದ್ದಾರೆ ಪಾಂಡವರು ಅಂತ ತಿಳ್ಕೊಂಡಂತ ಅನ್ನೋ ವರ್ಣನೆ ಮಹಾಭಾರತ ಆತ್ಮಯಣದಲ್ಲಿ ಬರ್ತದೆ. ವೇದವ್ಯಾಸದೇವರ ಮುಖದಿಂದಲೇ ತತ್ವಗಳನ್ನು ತಿಳಿದುಕೊಂಡಾಗ ಭೀಮನಿಗೆ ವೈರಾಗ್ಯ, ಎಷ್ಟು ಜ್ಞಾನ ಇರ್ಬೋದು, ಎಷ್ಟು ವೈರಾಗ್ಯ ಇರ್ಬೋದು, ಕಲ್ಪನೆ ಮಾಡಿ. ಭೀಮಸೇನ ಯಾವಾಗಲೂ ಹೃದಯದಲ್ಲಿ ಭಗವಂತನನ್ನು ಕಾಣತಕ್ಕಂಥ ವ್ಯಕ್ತಿ. ಅವನಿಗೆ ಆ ಪರಮಾತ್ಮನ ಧ್ಯಾನದಲ್ಲೇ ಆಸಕ್ತಿ. ಅವನ ವಿರಕ್ತಿ ಎಷ್ಟು ಅಂತ ತಿಳ್ಕೊಂಡಂತಂದ್ರೆ, ಸುಂದರಿಯಾದ ವೇಷವನ್ನು ಹಾಕಿಕೊಂಡು ರಾತ್ರಿ ಏಕಾಂತ ಕಾಲದಲ್ಲಿ ಬಂದು ಪ್ರೇಮ ಭಿಕ್ಷೆಯನ್ನು ಬೇಡದ ಹಿಡಿಂಬೆಯನ್ನ, ನಾನು ಮದುವೆ ಆಗೋದಿಲ್ಲ, ನಮ್ಮ ಅಣ್ಣ ಇನ್ನೂ ಮದುವೆ ಆಗಿಲ್ಲ, ಆದ್ದರಿಂದ ಹೋಗುವಂತ ಅಂತೇಳಿ ಆ ಕಾಡು ಏಕಾಂತ ಭಾಗ ಬಚ್ಚದಲ್ಲಿ ಬಂದವರೆಲ್ಲ ಮಲೆಕೊಂಡಿದ್ದಾರೆ. ಆಗ ಒಬ್ಬ ಸುಂದರ ಸ್ತ್ರೀ ಬರ್ತಾಳೆ.
ಅದೇ ತಾರುಣ್ಯ, 18, 20, 22 ತಾರುಣ್ಯ. ಯಾವನ ಮನಸ್ಸು ಚಂಚಲಿತವಾಗೋದಿಲ್ಲ. ಭೀಮನ ಮನಸ್ಸು ಚಂಚಲಿತವಾಗಿಲ್ಲ. ಭೀಮ ಹೇಳ್ತಾನೆ, ನಾನೀಗ ನನ್ನ ತಾಯಿ ತಮ್ಮಂದರನ್ನು ರಕ್ಷಣೆ ಮಾಡಬೇಕು, ಅಣ್ಣ ತಮ್ಮಂದರನ್ನು ರಕ್ಷಣೆ ಮಾಡಲಿದ್ದೇನೆ, ಡ್ಯೂಟಿಯಲ್ಲಿದ್ದೇನೆ, ನಿನ್ನ ಜೊತೆ ಮದುವೆ ಆಗೋದಿಲ್ಲ ಅಂತ ತಿಳ್ಕೊಂಡಿರ್ತಾರೆ. ಅಷ್ಟರಲ್ಲಿ ಹಿಡಿಂಬ ಬರ್ತಾನೆ. ಹಿಡಿಂಬಿ ಹೋಗಿ ಕುಂತಿಯ ಶರಣಕ್ಕೆ ಹೋಗ್ತಾಳೆ. ಮುಂದೆ ಕುಂತಿ ಆಗ್ರಹ ಮಾಡಿದ್ಲು ಅಂತ ತಿಳ್ಕೊಂಡಂತೇಳಿ, ಆದರೂ ಅಣ್ಣ ಇದ್ದ ಮದುವೆ ಆಗೋದಿಲ್ಲ ಅಂತಂದಾಗ ಒತ್ತು ವೇದವ್ಯಾಸರು ಬರ್ತಾರೆ. ಭೀಮಸೇನ ದೇವರ ಸಂದರ್ಭ ಬಂದಾಗೆಲ್ಲ ವೇದವ್ಯಾಸದೇವರು ಬಂದಿದ್ದಾರೆ. ಪಾಂಡವರು ಅವರೇ ಬಂದು ನೀನು ಮದುವೆ ಆಗುವಂತ ಅಂತ ಹೇಳಿದ್ದಾರೆ. ಸುಂದರ ಸ್ತ್ರೀಯಲ್ಲೂ ಕೂಡ ಮೋಹ ಇಲ್ಲ. ಇಂಥ ಪರಮ ವೈರಾಗ್ಯ ಭೀಮಸೇನ. ರಾಸೂಯಾಗ ಜರಾಸಂಧನನ್ನು ಸಂಹರಿಸದೇ ಇದ್ದರೆ, ಕೀಚಕನನ್ನು ಸೋಲಿಸದೇ ಇದ್ದರೆ, ಕರ್ಣನನ್ನು ಸೋಲಿಸದೇ ಇದ್ದರೆ ರಾಸೂಯಾಗ ಆಗ್ತಿರಲಿಲ್ಲ. ಇಂಥ ಪ್ರಮುಖ ವ್ಯಕ್ತಿಗಳನ್ನು ಸಂಹಾರ ಮಾಡಿ ಅವರನ್ನು ಸೋಲಿಸಿ ಅವರನ್ನು ಮಾಂಡಲಿಕರನ್ನಾಗಿ ಮಾಡಿಕೊಂಡು ಬಂದ ಸಾಮರ್ಥ್ಯ ಭೀಮನದು. ನಮ್ಮಂಥವ್ರಾಗಿದ್ದರೆ, ಅಣ್ಣ ನಾ ರಾಜ್ಯಾಭಿಷೇಕ ಮಾಡ್ಕೋತೀನಿ, ನೀ ಮನೆ ಹಾಕ್ಕೊಟ್ಟು ಟೈಮ್ ಪಾಸ್ ಮಾಡಿದ್ದೀನಿ, ನಾವು ಹೋಗಿ ನೋಡಿ ಶ್ರಮಪಟ್ಟು ಇಷ್ಟೆಲ್ಲ ಸಂಪತ್ತು ತಂದಿದ್ದೇವೆ, ಶತ್ರುಗಳನ್ನು ಧರ್ಮದ ಪಾರಕ್ಕೆ ಹಚ್ಚಿತಕ್ಕಂಥವ್ರು ನಾವು, ಆದ್ದರಿಂದಾಗಿ ಈ ಸಿಂಹಾಸನ ನಾನೇ ಕೊಡಲಿಕ್ಕೆ ಯೋಗ್ಯ, ನಾನೇ ಕೊಡ್ತೀನಿ ಸರಿ ಬದಿಗೆ ಅಂತೇಳಿ ಭೀಮ ಅನ್ಬೋದಾಗಿತ್ತು. ಏನು ಅವನಿಗೆ ರಾಜ್ಯ ಸಿಂಹಾಸನ ಯಾವುದೂ ಬೇಕಾಗಿರಲಿಲ್ಲ. ಅವನಿಗೆ ಬೇಕು ಪರಮಾತ್ಮನಲ್ಲಿ ಯಾವಾಗಲೂ ಭಗವಂತನ ಚಿಂತನೆ. ಇಂಥ ವೈರಾಗ್ಯ, ಇಂಥ ಅದ್ಭುತ ವೈರಾಗ್ಯವಾಗಿತ್ತು. ನಿಜವಾಗಿಯೂ ದ್ರೌಪದಿಗೆ ರಕ್ಷಣೆ ಮಾಡಿದ ಪ್ರತಿ ಕ್ಷಣದಲ್ಲಿ ರಕ್ಷಣೆ ಮಾಡಿದವನು ಭೀಮ. ಯಾರು ರಕ್ಷಣೆ ಮಾಡ್ತಾರೆ ಅಂಥವರಿಗೆ ಅವರ ಮೇಲೆ ಅಧಿಕಾರ ಇರ್ತದೆ. ಭೀಮ ಹೇಳ್ಬೋದಾಗಿತ್ತು ತನ್ನ ಅಣ್ಣ ತಮ್ಮಂದರಿಗೆ, ನಾಳಿನಿಂದ ನೀವು ಬೇರೆ ಮದುವೆ ಮಾಡ್ಕೊಂಡಿದ್ದೀರಿ, ಇದ್ಬಿಡಿ, ದ್ರೌಪದಿ ಜೊತೆ ನಾನು ಹೇಳ್ತೇನೆ, ನಾನೇ ಅವಳನ್ನು ಸಂರಕ್ಷಣೆ ಮಾಡಿದ್ದು ಅಂತ ಭೀಮ ಹೇಳ್ಬೋದಾಗಿತ್ತು. ಆದರೆ ಭೀಮ ಸಂಸಾರದ ವಿಷಯದಲ್ಲಿ ವಿರಕ್ತನಾದಂಥ ವ್ಯಕ್ತಿ, ಪರಮಾತ್ಮನಲ್ಲಿ ಆಸಕ್ತನಾಗಿರ್ತಕ್ಕಂಥ ವ್ಯಕ್ತಿ. ಪರಮಾತ್ಮನಾದ್ನೇ ವೇದವ್ಯಾಸರು 5 ಜನ ಮದುವೆ ಮಾಡ್ಕೊಂಡು ಮುಂದೆ ಮಹಾಭಾರತ ಮತ್ತು ಆತ್ಮನಿರ್ಣಯ ಪ್ರಕಾರ ಯಾವಾಗ ದ್ಯೂತದಲ್ಲಿ ದ್ರೌಪದಿಯನ್ನು ಇಟ್ಟು ಸೋತನು ಧರ್ಮರಾಜ, ಅವತ್ತಿನಿಂದ ಅವಳಲ್ಲಿರ್ತಕ್ಕಂಥ ಪತ್ನಿತ್ವ ಹೋಮವನ್ನು ಬಿಟ್ಬಿಟ್ಟಿದ್ದಾನೆ. ಸೇನ ರಾಷ್ಟ್ರೀಯ ಯಜ್ಞದಲ್ಲಿ ನಾನು ಎಲ್ಲಿ ಹೇಳಿಕ್ಕೆ ಬಂದಿದ್ದೆ ಅಂತ ತಿಳ್ಕೊಂಡಂತಂದರೆ, ದ್ರೌಪದಿ ಇಲ್ಲಿ ಪತ್ನಿತ್ವವನ್ನು ಒಂದೊಂದು ಸಂತಾನ ಆಗುವವರೆಗೂ ಎಲ್ಲರೂ ಇಟ್ಕೊಂಡಿದ್ರು. ದ್ರೌಪದಿ ಜೊತೆಗೆ ತಮ್ಮ ಪಾಳಿ ಪ್ರಕಾರ ಇರ್ತಾ ಇದ್ರು. ದ್ಯೂತದಲ್ಲಿ ಸೋತ ಕ್ಷಣಕ್ಕೇನೆ ಧರ್ಮರಾಜ ಅವನಿಗೆ ದ್ರೌಪದಿ ಹತ್ರ ಹೋಗಲು ಧೈರ್ಯ ಆಗ್ತಿರಲಿಲ್ಲ. ಅವನು ಕಾಶಿರಾಜನ ಮಗಳನ್ನು ಮದುವೆ ಆಗಿದ್ದ, ದ್ರೌಪದಿ ಹೇಳಿಬಿಟ್ಟ ಭೀಮಸೇನ ಹತ್ರ ಇದ್ಬಿಡು ಅಂತ ತಿಳ್ಕೊಂಡು. ಆ ನಂತರ ಅರ್ಜುನ ಯಾವಾಗ ಸುಭದ್ರ ಜೊತೆಗೆ ಮದುವೆ ಆದ, ಅವತ್ತಿನಿಂದ ಅವನು ದ್ರೌಪದಿಗೆ ಭೀಮಸೇನ ಹತ್ರ ಇದ್ಬಿಡು ಅಂತ ಹೇಳ್ಬಿಟ್ಟ. ನಕುಲ ಸಹದೇವರಂತೂ ಒಂದು ಸಂತಾನ ಆಗುವವರೆಗೂ ಮಾತ್ರ. ಆನಂತರ ಅವರು ಅತ್ತಿಗೆ ಅಂತ ತಿಳ್ಕೊಂಡಂತೇಳಿ ದ್ರೌಪದಿಯನ್ನು ನೋಡ್ಕೊಳ್ತಾ ಇದ್ದರು. ಅಷ್ಟು ಆಧಾರದಿಂದ ದ್ರೌಪದಿಗೆ ಕೈ ಮುಗಿದುಕೊಂಡು ಅರ್ಜುನ ನಕುಲ ಸಹದೇವರು ದ್ರೌಪದಿಯನ್ನು ಪೂಜ್ಯ ರೀತಿಯಿಂದ ನೋಡ್ತಾ ಇದ್ದರು.
ಈ ರೀತಿಯಾಗಿ ದ್ರೌಪದಿ ಕೊನೆಗೆ ಭೀಮಸೇನ ಹೆಂಡತಿಯಾಗೇ ಉಳಿದ್ಲು, ಆ ಮಾತು ಬೇರೆ. ಆದರೆ ಭೀಮಸೇನ ವೈರಾಗ್ಯ ಎಷ್ಟು ಅಂತ ತಿಳ್ಕೊಂಡಂತಂದರೆ, ಜರಾಸಂಧನನ್ನು ಕೊಂದಿದ್ದರಿಂದಾಗಿ ಆಗಲೇ ಹೇಳಿದಂತೆ ರಾಜಸೂ ಯಾಗಕ್ಕೆ ಅವನೇ ಮುಖ್ಯ ಅಧಿಕಾರಿ. ನಾನೇ ಯಜ್ಞ ಮಾಡ್ತೇನೆ, ದ್ರೌಪದಿ ಜೊತೆ ಕೂತ್ಕೊಂಡು ನಾನೇ ಮುರ್ದಾಭಿಷೇಕ ಮಾಡಿಸ್ಕೊಳ್ತೇನೆ ಅಂತ ಅನ್ನಲಿಲ್ಲ. 6 ಪರ್ವತದಷ್ಟು ಎತ್ತರ, 6 ಎಷ್ಟೋ ಯೋಜನೆ ವಿಸ್ತೀರ್ಣವಾದಂಥ ರತ್ನ ಮುತ್ತುಗಳ ಬಂಗಾರದ ರಾಶಿ ತಂದು ಹಾಕಿದ ಕಪ್ಪು ಕಾಣಿಕೆ. ಯಜ್ಞದಲ್ಲಿ ಎಷ್ಟು ಖರ್ಚಾಯಿತು. ನಂತರ ಉಳಿದದ್ದನ್ನು ಧರ್ಮರಾಜ ಪಣಕ್ಕೆ ಇಟ್ಟು ಸೋಲುವಾಗ, ಅಣ್ಣ ನಾವು ಗಳಿಸ್ತಂದದ್ದು ಇಡಬೇಡ ಅಂತ ಭೀಮಸೇನ ಅಂದನೆ ಇಲ್ಲ. ಅವನಿಗೆ ಅದ್ರ ಕಡೆ ಲಕ್ಷ್ಯ ಇಲ್ಲ. ಅವನ ಲಕ್ಷ್ಯ 24 ಭಗವಂತನ ಕಡೆಗೆ. ಇದಕ್ಕೆ ನಿಮ್ಮ ಮಹಾವೈರಾಗ್ಯ, ಮಹಾವಿರಕ್ತಿ ಅಂತ ತಿಳ್ಕೊಂಡಂತ ಕರೀತಾರೆ. ದೇಹ ರಕ್ಷಣೆ ವಿಷಯದಲ್ಲಿಯೂ ಕೂಡ ಆಗಲೇ ನಾನು ಹೇಳಿದ್ದೇನೆ, ವಿದ್ಯೆಯಿಂದ ಉಪಜೀವನ ಮಾಡಲಿಲ್ಲ ಯಕ್ಷ ಪ್ರಶ್ನೆಯ ವೇಳೆಯಲ್ಲಿ. ಆಗಲೂ ಕೂಡ ದೇಹ ಹೋದರೂ ಹೋಯ್ತು, ಪರಮಾತ್ಮನ ಧ್ಯಾನದಲ್ಲಿರ್ತೇನೆ ನಾನು. ಯಾರಿಗೋ ಪ್ರಶ್ನೆಗೆ ಉತ್ತರ ಕೊಟ್ಟಲಿ, ಭಿಕ್ಷಾ ಬೇಡಕ್ಕೆ. ಆದ್ದರಿಂದಾಗಿ ಅಲ್ಲಿಯೂ ಉತ್ತರ ಕೊಡಲಿಲ್ಲ. ಆನಂತರ ಸರ್ಪವಾಗಿ ಬಿದ್ದ ನಹುಷ, ಅವನ ಪ್ರಶ್ನೆಗೂ ಉತ್ತರ ಕೊಡಲಿಲ್ಲ. ಯಾವಾಗಲೂ ಭಗವಂತನ ಧ್ಯಾನದಲ್ಲಿರ್ತಕ್ಕಂಥ ವ್ಯಕ್ತಿ ಭೀಮಸೇನ. ಸಂದರ್ಭ ಬಂದಾಗ ಯುದ್ಧದಲ್ಲಿ ಕ್ರೂರ ರೂಪ ತೆಗೆದುಕೊಳ್ತಾ ಇದ್ದ. ಅದು ಅತ್ಯಂತ ಸೌಮ್ಯ ರೂಪ ಭೀಮಸೇನನದು. ಆದ್ದರಿಂದ ಭಕ್ತಿ ಮತ್ತು ವೈರಾಗ್ಯಗಳು ಅವನ ವಿಷಯದಲ್ಲಿ ಮೂರ್ತಿಮಂತವಾಗಿದ್ದವು. ಮಹಾಭಾರತ ಯುದ್ಧ, ಮೇನ್ ವ್ಯಕ್ತಿಗಳಿಂದ ಕೊಂದವರು ಯಾರು? ಯಾರಿಂದಾಗಿ ದುರ್ಯೋಧನ ಅಂಜಿ ಹೋಗಿದ್ದ? ದುರ್ಯೋಧನ ಹೇಳಿದ್ದನ್ನು ಹೊಸಲ ಮೊನ್ನೆ ಹೇಳಿದ್ದೆ, ನೆನ್ಪಿಟ್ಕೊಳ್ಳಿ. ದುರ್ಯೋಧನ ಬಂದು ದ್ರೋಣಾಚಾರ್ಯ ಹೇಳ್ತಾನೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾವಿರಕ್ಷಿತಂ. ಭೀಷ್ಮರ ರಕ್ಷಣೆಯಲ್ಲಿದ್ದ ಕೌರವರ ಸೈನ್ಯ ಯಾಕೋ ಯುದ್ಧದಲ್ಲಿ ಜಯ ಪಡೆಯಲು ಕಡಿಮೆ ಅಂತ ಅನ್ನಿಸ್ತಾ ಇದೆ. ಪರ್ಯಾಪ್ತಂ ತ್ಯದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಭೀಮನಿಂದ ರಕ್ಷಿತವಾದ ಪಾಂಡವರ ಸೈನ್ಯ ಗೆಲ್ಲಲಿಕ್ಕೆ ಸಮರ್ಥವಾಗಿದೆ ಅಂತ ತಿಳ್ಕೊಂಡಂತೇಳಿ ಅವನು ಹೇಳ್ತಾನೆ. ದುರ್ಯೋಧನನೇ ಭೀಮನ ಬಗ್ಗೆ ಈ ರೀತಿಯಾಗಿ ಹೇಳಬೇಕಾದಾಗ, ನಾಳೆ ಯುದ್ಧದಿಂದ ಬಂದ ರಾಜ್ಯವನ್ನು ಭೀಮನ್ ನಾನು ಆಳ್ತೇನೆ, ನನ್ನಿಂದಾಗಿ ದುರ್ಯೋಧನ ದುಶ್ಯಾಸನ ಮುಖ್ಯ ವ್ಯಕ್ತಿ ನಾನೇ ಕೊಂದಿದ್ದೇನೆ, ನಾನೇ ರಾಜನಾಗ್ತೇನೆ ಅಂತಂದನೆ ಇಲ್ಲ. ಇದಕ್ಕೇನೆ ವೈರಾಗ್ಯ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಅವನಿಗೆ ಪರಮಾತ್ಮನಲ್ಲಿ ಯಾವಾಗಲೂ ಆಸಕ್ತಿ. ಸಿಂಹಾಸನ ಅದು ಇದು ಏನು ಬೇಕಾಗಿರಲಿಲ್ಲ ಭೀಮಸೇನನಿಗೆ. ಇಂತಹ ಮಹಾವಿರಕ್ತ ಶಿಖಾಮಣಿ ಪ್ರತಿಭಾತ ಪರಾವರ ಪ್ರತಿಕ್ಷಣದಲ್ಲಿಯೂ ಕೂಡ ಭಗವಂತನನ್ನು ಅತ್ಯಂತ ವಿಶಿಷ್ಟ ರೀತಿಯಿಂದ ನೋಡ್ಕೊಳ್ತಕ್ಕಂಥ ವ್ಯಕ್ತಿ. ತನ್ನ ಹನುಮಾವತಾರದಲ್ಲಿ ವದಮೇ ತವ ದಾಸ್ಯಯೋಗಂ, ನಿನ್ನ ದಾಸ್ಯಯೋಗವನ್ನು ನಮಗೆ ಕೊಡು ಅಂತ ತಿಳ್ಕೊಂಡಂತೇಳಿ ಹೇಳಿದ ವ್ಯಕ್ತಿ. ನಾರಾಯಣಾಸ್ತ್ರ ಸಂದರ್ಭದಲ್ಲಿ ಪರಮಾತ್ಮ ನಾನು ನಿನ್ನ ದಾಸನಾಗ್ತೇನೆ ಹೊರತು ಈ ಅಸ್ತ್ರದ ದಾಸನಾಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ ತನ್ನ ದಾಸ್ಯ ಪರಮಾತ್ಮನಿಗೆ ಮೀಸಲು ಅನನ್ಯ ಅತ್ಯಂತಕ ನಾನು ಅಂತನ್ನೋದನ್ನು ಭೀಮಸೇನ ದೇವರು ತೋರಿಸಿಕೊಟ್ಟಿದ್ದ. ಆದ್ದರಿಂದಾಗಿ ಸಾಮರ್ಥ್ಯ ಇದ್ದರೂ ಕೀರ್ತಿಯ ಆಸೆಗೆ ಬೀಳಲಿಲ್ಲ, ಸಾಮರ್ಥ್ಯ ಇದ್ದರೂ ಧನದ ಆಸೆಗೆ ಬೀಳಲಿಲ್ಲ, ಸಾಮರ್ಥ್ಯ ಇದ್ದರೂ ರಾಜ್ಯವನ್ನು ತೆಗೆದುಕೊಳ್ಬೇಕಂತ ಅನ್ನೋ ಆಸೆಗೆ ಬೀಳಲಿಲ್ಲ. ಇಂಥ ಭೀಮಸೇನ ದೇವರ ಚರಿತ್ರೆ ನೋಡಿದಾಗ ನಾವು ಹೇಗೆ ವಿರಕ್ತರಾಗಿರಬೇಕು, ನಾನು ನನ್ನದು ಅಂತಿಕೊಂಡಂತೆ ಸಂಬಳ ಗಳಿಸ್ಕೊಂಡು ಬರ್ತೇವೆ, ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದೀರಿ ಅಂತ ತಿಳ್ಕೊಂಡಂತ ಹೇಳ್ತೇನೆ. ನಾ ಹೇಳೋದಿಲ್ಲ, ವ್ಯವಹಾರದಲ್ಲಿ ಆಗಿದೆ.
ಅಂದುಕೊಂಡು ಭೀಮಸೇನಾಗೆಂದು ಹೇಳಿದ. ಅಣ್ಣ ಅತ್ತೆಗೆ ತಂದೆಗೆ ಸಮಾನ. ಅಣ್ಣನಲ್ಲಿ ತಂದೆ ಸ್ಥಾನವನ್ನು ನೋಡಿಕೊಂಡು ಅವನು ಹೇಳದಂತೆ ಕೆಲಸ. ಒಂದು ವೇಳೆ ಭೀಮಸೇನ ಅಣ್ಣ ಆಗಿದ್ದರೆ ಮಹಾಭಾರತ ಕಥೆನೇ ಬೇರೆ ಆಗ್ತಿತ್ತು. ಅರಗಿನ ಮನೆಗೆ ಹೋಗ್ತಾನೆ ಇರಲಿಲ್ಲ. ಅರಗಿನ ಮನೆಗೆ ಹೋಗೋದು ಬೇಡ ಅಂತ ತಿಳ್ಕೊಂಡು ಅಂತೇಳಿ ಭೀಮಸೇನ ಹೇಳ್ದ. ಯಾಕೆ ಅವ್ರ ಮೇಲೆ ವಿಶ್ವಾಸ ಇಡಬೇಡ ಅಂತ ಹೇಳಿ. ಆದರೆ ಧರ್ಮರಾಜ ಇಲ್ಲ, ಹಿರಿಯರು ಹೇಳಿದ್ದಾನೆ, ಧೃತರಾಷ್ಟ್ರನ ಆಜ್ಞೆ ಆಗಿದೆ, ಹೋಗಬೇಕು. ಬಾಯಿ ಬಿಟ್ಟು ಹೇಳ್ದ. ಹಾಗಾದ್ರೆ ಆಯ್ತು, ಒಮ್ಮೆ ನೀನು ಇಲ್ಲಿ ಬಿಟ್ಟು ಹೋದಿ ಭಿಕ್ಷಾ ಪಡ್ಕೊಂಡು ಇರಬೇಕಾಗ್ತದೆ ಕಡತನಕ ಅಂತಕೊಂಡು ಅಂತ ಹೇಳಿಬಿಟ್ಟಿದ್ದ. ಆದ್ದರಿಂದಾಗಿ ಭೀಮಸೇನನ ವೈಚಿತ್ರ್ಯವನ್ನು, ಚರಿತ್ರವನ್ನು ಬೇರೆ ಬೇರೆ ಹಂತಗಳಲ್ಲಿ ನೋಡ್ತಾ ಹೋದರೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಹಿಡಿಂಬೆ ಅಂತ ಹೆಂಡತಿ ಬೇಕಾದಂಥ ರೂಪ ತೆಗೆದುಕೊಳ್ಬಹುದಾಗಿತ್ತು. ಕೇವಲ 6 ತಿಂಗಳ ಜೊತೆಯಲ್ಲಿದ್ದಾನೆ ಅಷ್ಟೇ. ಮುಂದೆ ಸಂಪೂರ್ಣ ಜೀವನದಲ್ಲಿ ಎಂದಿಗೂ ತನ್ನ ಅಂತಃಪುರಕ್ಕೆ ಬಾ ಅಂತಕೊಂಡು ಅಂತೇಳಿ ಕರೀಲಿಲ್ಲ. ಕರೆದಿದ್ರು ಯಾರು ತಡೆಯೋರು ಇರಲಿಲ್ಲ. ಆದರೆ ನನಗೆ ನನ್ನ ಭಾರತೀಯನ್ನು ಬಿಟ್ಟು ನಾನು ಬೇರೆ ಯಾರ ಜೊತೆಗೆ ಇರೋದಿಲ್ಲ ಅಂತಕೊಂಡಂತ ಅನ್ನೋದು ಪರಮ ವಿರಕ್ತಿಯನ್ನು ತೋರಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಭೀಮಸೇನ. ಇನ್ನು ಭೀಮಸೇನ ಭಕ್ತಿ, ಜ್ಞಾನ, ವೈರಾಗ್ಯ, ಧೃತಿ, ಕ್ಷಮ ಇತ್ಯಾದಿ ಗುಣಗಳಿಗೆ ಅವನು ಯಾವ ರೀತಿಯಾಗಿ ಪ್ರತಿನಿಧಿಯಾಗಿ ಬರ್ತಾನೆ ನಮ್ಮ ಎದುರಿಗೆ, ಅವನ ಜೀವನದಲ್ಲಿ ಯಾವ ಘಟನೆಗಳು ಆ ಒಂದು ವಿಶಿಷ್ಟ ಗುಣಗಳನ್ನು ಅಭಿವ್ಯಕ್ತಪಡಿಸ್ತವೆ ಅನ್ನೋದನ್ನು ಮತ್ತೆ ಕ್ರಮಶಃ ನಾವು ನಾಳಿಂದ ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಇತಿ ಅಧಿಕತಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಿಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣ.